ಜಿ ಕನ್ನಡ ನ್ಯೂಸ್ನ DNA ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಡೈಲಿ ನ್ಯೂಸ್ ಅನಾಲಿಸಿಸ್ನಲ್ಲಿ 5 ಪ್ರಮುಖ ವಿಚಾರಗಳನ್ನು ತಗೊಬಂದಿದ್ದೇವೆ. ಮೊದಲನೇದಾಗಿ ಇರಾನ್ ಅಮೆರಿಕ ಯುದ್ಧದ ಸನ್ನಿವೇಶ, ಎರಡನೇದಾಗಿ ರಷ್ಯಾ ಮತ್ತು ಉಕ್ರೇನ್ನ ಯುದ್ಧದ ಸನ್ನಿವೇಶದಲ್ಲಿ ಭಾರತ ಯಾವ ರೀತಿ ನಲುಗ್ತಾ ಇದೆ ಅನ್ನುವಂಥದ್ದು. ಇನ್ನು ಮೂರನೇದಾಗಿ ಪಾಕಿಸ್ತಾನ ಅಂದಾಗ ಸಿಂಧೂ ನದಿಯ ಒಪ್ಪಂದ ನಿಮ್ಮೆಲ್ರಿಗೂ ಕೂಡ ನೆನಪಾಗತ್ತೆ. ಆದರೆ ನೀರಿಗೆ ಹಪಹಪಿಸ್ತಾ ಇರುವಂತಹ ಸಿಂಧೂ ನದಿ ಒಪ್ಪಂದದ ನಡುವೆ ಭಾರತದ ನಿಲುವು ಪಾಕಿಸ್ತಾನಕ್ಕೆ ಯಾವ ರೀತಿ ಚಳಿ ಬಿಡಿಸ್ತಾ ಇದೆ ಅಂತ. ಇನ್ನು ನಾಲ್ಕನೇ ಸುದ್ದಿ, ರಾಷ್ಟ್ರದಾದ್ಯಂತ ಸದ್ದು ಗದ್ದಲವನ್ನು ಎಬ್ಬಿಸಿರುವಂತಹ ನೀಟ್ ಹೋರಾಟ. ಐದನೇ ಪ್ರಮುಖ ವಿಚಾರ ಇಲ್ಲಿರುವಂಥದ್ದು, ಅವತ್ತು ಅಣ್ಣಾ ಹಜಾರೆ ಆಡಳಿತ ವಿರೋಧಿ ಅಲೆ ಯಾವ ರೀತಿ ಇದೆ ಅನ್ನೋದನ್ನು ಸ್ಪಷ್ಟ ಮಾಡುವುದಕ್ಕೆ ಹಲವಾರು ಹೋರಾಟಗಳನ್ನು ಮಾಡಿದ್ರು. ಅದೇ ಅಣ್ಣಾ ಹಜಾರೆ ಮಾಡೆಲನ್ನು CJP ಏನಾದ್ರು ಅನುಸರಿಸ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಹಾಗಾಗಿ DNA ಇವತ್ತು ಪ್ರಮುಖವಾಗಿ ಈ 5 ಸುದ್ದಿಯನ್ನು ನಿಮ್ಮ ಮುಂದಿಡ್ತೀವಿ. ಹಾಗಾಗಿ ಇವತ್ತಿನ ಸಂಪೂರ್ಣ ವಿಶ್ಲೇಷಣೆ ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗ್ತಿರುವಂತಹ ಪ್ರಮುಖ ಬೆಳವಣಿಗೆಗಳೇ. ಇವನ್ನೆಲ್ಲ ನಾವು ಡೀಟೇಲ್ ಆಗಿ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಇವತ್ತು DNA ಪ್ರಮುಖ ಸುದ್ದಿ, ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ. ಕೇವಲ ಇದು ಕ್ಷಿಪಣಿ ದಾಳಿಗಷ್ಟೇ ಸೀಮಿತವಾಗಿದೆಯಾ ಅಂತ ಹೇಳಿದ್ರೆ ಉತ್ತರ ಇಲ್ಲ ಅಂತಾನೆ ಹೇಳಬಹುದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳುವುದಕ್ಕೆ ಆದೇಶ ಕೊಡುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಒಂದು ಪಕ್ಷ ಆ ಆದೇಶ ಬಂತು ಅನ್ನೋದಾದರೆ ಇರಾನ್ನ ಜೀವಾಳ ರಕ್ತನಾಡಿಯಾಗಿರುವಂತಹ ಕಾರ್ಗ್ ದ್ವೀಪವನ್ನು ಅನುಸರಿಸಿರುವಂತಹ ಅವಲಂಬಿಸಿರುವಂತಹ ಇರಾನ್ಗೆ ದೊಡ್ಡ ಹೊಡೆತ ಆಗತ್ತೆ. ಹಾಗಂತ ಇರಾನ್ ಸುಮ್ಮನೆ ಕೂತಿದ್ಯಾ? ಕಾರ್ಗ್ ದ್ವೀಪಕ್ಕೆ ಬನ್ನಿ, ನಿಮ್ಮನ್ನು ಮಸಣ ಸೇರಿಸ್ತೀವಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದೆ. ಹಾಗಾಗಿ ಇವತ್ತಿನ DNA ಮೊದಲ ಸುದ್ದಿ, ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂಥ ಸಂಘರ್ಷದ ಮುಂದಿನ ಹಾದಿ. ಇದರಲ್ಲಿರುವಂಥ ಪ್ರಮುಖ ವಿಚಾರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಾರ್ಗ್ ದ್ವೀಪವನ್ನು ವಶಪಡಿಸ್ಕೊಳ್ಳೋದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದೇಶ ಕೊಡುವಂಥ ಸಾಧ್ಯತೆ ಇರೋದ್ರಿಂದಾಗಿ ಇರಾನ್ ಕೊಟ್ಟಿರುವಂಥ ಪ್ರತಿಕ್ರಿಯೆ, ಕಾರ್ಗ್ ದ್ವೀಪಕ್ಕೆ ಬನ್ನಿ, ಮಸಣ ಸೇರಿ ಅಂತ ಇರಾನ್ ಹೇಳಿರೋದ್ರಿಂದಾಗಿ ಅದನ್ನೇ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ರೈಟ್, ಅಮೆರಿಕ ಅಧ್ಯಕ್ಷ ಇಲ್ಲಿ ಕೊಟ್ಟಿರುವಂಥ ಪ್ರಮುಖ ಹೇಳಿಕೆ ಅಥವಾ ಮುಂದೆ ತೆಗೆದುಕೊಳ್ಳುವಂಥ ನಿರ್ಣಯಗಳು ಬಹಳ ಮುಖ್ಯ ಆಗತ್ತೆ. ಇರಾನ್ನ ತೈಲ ಉದ್ಯಮದ ಬೆನ್ನೆಲುಬು ಈ ಕಾರ್ಗ್ ದ್ವೀಪ. ಈ ದ್ವೀಪವನ್ನು ವಶಪಡಿಸಿಕೊಳ್ಳೋದಕ್ಕೆ ಡೊನಾಲ್ಡ್ ಟ್ರಂಪ್ ಚಿಂತನೆ ನಡೆಸ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಪಶ್ಚಿಮ ಏಷ್ಯಾದಲ್ಲಿ ಒಂದು ರೀತಿ ಸಂಚಲನವನ್ನು ಹುಟ್ಟುಹಾಕಿದೆ. ಇರಾನ್ ತೈಲ ರಫ್ತಿನ 90% ಭಾಗವನ್ನು ನಿರ್ವಹಿಸುವ ದ್ವೀಪ ಕಾರ್ಗ್ ದ್ವೀಪ. ಇದನ್ನೇನಾದರೂ ಇರಾನ್ ಒಂದು ಪಕ್ಷ ಕಳೆದುಕೊಳ್ತು ಅಂದರೆ ಸ್ವತಃ ಇರಾನ್ ಅಲುಗಾಡಿ ಹೋಗುತ್ತೆ. ಆರ್ಥಿಕವಾಗಿ ಇರಾನ್ ಧೂಳಿಪಟ ಆಗೋದ್ರಲ್ಲಿ ಅನುಮಾನ ಇಲ್ಲ. ಆದರೆ ಇರಾನ್ನ ಮೇಲೆ ಈ ರೀತಿ ದಾಳಿಯನ್ನು ನಡೆಸೋದು ಅಷ್ಟು ಸುಲಭದ ಮಾತಲ್ಲ. ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಘೈ, ಅಮೆರಿಕ ಸೈನಿಕರು ನಮ್ಮ ಮಣ್ಣಿನ ಮೇಲೆ ಕಾಲಿಡೋದನ್ನು ನಾವು ಕಾಯ್ತಾ ಇದ್ದೀವಿ, ಅವರಿಗೆ ಗಂಭೀರ ರೂಪದ ಪರಿಣಾಮಗಳನ್ನು ತೋರಿಸ್ತೀವಿ ಅಂತ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅತ್ತ ಟ್ರಂಪ್ ಆಡಳಿತ ಇರಾನ್ನ ಪರಮಾಣು ಕೇಂದ್ರಗಳಿರುವಂಥ ಪೀಕಾಕ್ಸ್ ಪರ್ವತ ಸಂಕೀರ್ಣದ ಮೇಲೆ ದಾಳಿ ನಡೆಸೋದಕ್ಕೆ ಸಜ್ಜಾಗ್ತಾ ಇದ್ದು, ಕಾರ್ಯಾಚರಣೆಯ ಮೂಲಕ ಇರಾನ್ನ ದೇಶವನ್ನು ಅಧಃಪತನಕ್ಕೆ ತಳ್ಳೋದಕ್ಕೆ ಎಲ್ಲ ರೀತಿಯ ಪ್ಲಾನ್ಗಳನ್ನು ಮಾಡಿಕೊಂಡಿದ್ದಾರೆ. ಹೌದು, ಕಾರ್ಗ್ ದ್ವೀಪವನ್ನು ವಶಪಡಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡೆಸ್ತಿದ್ದಾರೆ ಅನ್ನೋದು ಮೊದಲ ಮಾಹಿತಿ. ಅಮೆರಿಕದ ದಾಳಿಗೆ ಪ್ರತಿದಾಳಿಯಾಗಿ ಹಾಗಾದರೆ ಇರಾನ್ ಏನು ಮಾಡುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಇರಾನ್ ಪರಮಾಣು ಸ್ಥಾವರಗಳ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಡೆಫಿನೆಟ್ಲಿ ಇರಾನ್ ಕೂಡ ಮಾಡುತ್ತೆ. ನೋಡಿ, ಇರಾನ್ ಮತ್ತು ಅಮೆರಿಕ ಅಂದ ಸಂದರ್ಭದಲ್ಲಿ ನಡೀತಾ ಇರುವಂಥ ಈ ಯುದ್ಧದ ಸಂಘರ್ಷ ಕೇವಲ ಕ್ಷಿಪಣಿ ದಾಳಿಗಷ್ಟೇ ಸೀಮಿತವಾಗಿಲ್ಲ. ಒಂದು ರೀತಿ ಮಹಾ ಯುದ್ಧದ ರೀತಿ ಗೋಚರ ಆಗ್ತಾ ಇದೆ.
ಪೂರ್ಣ ಪ್ರಮಾಣದ ಯುದ್ಧ ಅಂತ ಈಗಾಗಲೇ ಇರಾನ್ ಕೂಡ ಘೋಷಣೆ ಮಾಡಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನಮಗೆ ಮೇಲ್ನೋಟಕ್ಕೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ, ಕ್ಷಿಪಣಿ ದಾಳಿ, ದ್ವೀಪಗಳನ್ನು ವಶಪಡಿಸ್ಕೊಳ್ಳೋದು ಅಥವಾ ಆರ್ಥಿಕವಾಗಿ ಆಗುವಂತಹ ನಷ್ಟ ಈ ಮಟ್ಟಕ್ಕಷ್ಟೇ ನೋಡ್ತಾ ಇದ್ರೆ, ಇರಾನ್ ಮತ್ತು ಅಮೆರಿಕ ಅಧಿಕೃತ ಮಹಾಯುದ್ಧ ಇದು. ಅಮೆರಿಕದ ಸತತ ದಾಳಿಗಳಿಂದಾಗಿ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅಮೆರಿಕ ವಿರುದ್ಧ ಪೂರ್ಣ ಪ್ರಮಾಣದ ಯುದ್ಧ ಘೋಷಿಸುವ ಮೂಲಕ ಯಾವುದೇ ಸಂಧಾನಕ್ಕೂ ಜಾಗವಿಲ್ಲ ಅನ್ನುವಂಥ ಖಡಕ್ ಸಂದೇಶವನ್ನು ರವಾನೆ ಮಾಡಿರೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಂಡ್ರೆ, ಇಲ್ಲಿ ಒಂದು ತಿಂಗಳಲ್ಲಿ 2 ತಿಂಗಳಲ್ಲಿ ಯುದ್ಧ ಪೂರ್ಣವಾಗುತ್ತೆ ಅನ್ನುವಂತಹ ಊಹೆ ನಿರೀಕ್ಷೆ ಇದ್ದರೆ ಅದು ಸಂಪೂರ್ಣ ತಪ್ಪು. ಇರಾನ್ನ ಏಕೈಕ ನಾಗರಿಕ ಪರಮಾಣು ವಿದ್ಯುತ್ ಸ್ಥಾವರವನ್ನು ಹೊಂದಿರುವ ಆಯಕಟ್ಟಿನ ಬುಷೇಹರ್ ನಗರ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶಗಳ ಮೇಲೆ ಅಮೆರಿಕ ಕ್ಷಿಪಣಿ ದಾಳಿಗಳನ್ನು ನಡೆಸಿದ್ದು, ಜೋರ್ಡಾನ್ ಮತ್ತು ಇರಾಕ್ ಸೇರಿದ ಹಾಗೆ ಹಲವು ಕಡೆ ಸಂಘರ್ಷದಲ್ಲಿ ಸಾವನ್ನಪ್ಪಿದ ಅಮೆರಿಕದ ಸೈನಿಕರ ಸಂಖ್ಯೆ ಈಗಾಗಲೇ 17ಕ್ಕೆ ಏರಿಕೆಯಾಗಿದೆ. ಇರಾನ್ ಕಡೆಯಿಂದಲೂ ಆದಂತಹ ದಾಳಿಯಿಂದ 50ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದು, ನಾವು ಈ ಬೃಹತ್ ಯುದ್ಧವನ್ನು ಎದುರಿಸುವುದಕ್ಕೆ ಸರ್ವಸನ್ನದ್ಧ, ನಾವು ಸಜ್ಜಾಗಿದ್ದೇವೆ ಎಟ್ ಎನಿ ಕಾಸ್ಟ್. ದಾಳಿ ಅಂದರೆ ಪ್ರತಿದಾಳಿ. ನೀವು ಯುದ್ಧವನ್ನು ಮಾಡ್ತೀರಾ ಅಂದರೆ ನಾವು ಪ್ರತಿ ಯುದ್ಧವನ್ನು ಮಾಡೋದಕ್ಕೆ ಸದಾ ಸಿದ್ಧ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಈಗಾಗಲೇ ರವಾನೆ ಮಾಡಿದ್ದಾರೆ. ಸೊ ಹಾಗಾಗಿ ಮುಂದೆ ಯಾವ ರೀತಿ ಇದು ಪರಿಣಾಮವನ್ನು ಬೀರಬಹುದು, ಜಾಗತಿಕ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ಉಂಟು ಮಾಡಬಹುದು ಅನ್ನೋದು ಕೂಡ ಅಷ್ಟೇ ಪ್ರಮುಖ. ಇನ್ನು ಅಮೆರಿಕ ಮತ್ತು ಇರಾನ್ ನಡುವಿನ ಈ ಯುದ್ಧದ ಮುಂದಿನ ಭಾಗವನ್ನು ನೋಡೋಣ. ಹೌದು, ಫೆಬ್ರವರಿ 28ಕ್ಕೆ ಯುದ್ಧ ಆರಂಭ ಆಯಿತು. ಅಧಿಕೃತ ಯುದ್ಧ ಅಂತಾನೆ ಕರೀಬಹುದು. ಆ ನಂತರ ಸುದೀರ್ಘವಾಗಿ ಯುದ್ಧದ ಸನ್ನಿವೇಶದಲ್ಲಿ ಜಾಗತಿಕ ಮಟ್ಟದಲ್ಲಿ ಬಹಳಷ್ಟು ಪರಿಣಾಮ ಆದಾಗ ಸಂಧಾನದ ಮಾತುಕತೆ ಕೂಡ ಬಂತು. ಶಾಂತಿ ಒಪ್ಪಂದ ಆಯಿತು. ಊರಿಗೆ ಮುಂಚೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹಿ ಕೂಡ ಹಾಕಿದ್ದಾರೆ. ಆದರೆ ಶಾಂತಿ ಒಪ್ಪಂದ ಏನಾಯಿತು, ಯಾವ ಕಸದ ಬುಟ್ಟಿ ಸೇರಿದೆ, ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ಪ್ರಮುಖ ವಿಚಾರವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹೌದು, ಯುದ್ಧದ ಸನ್ನಿವೇಶದಲ್ಲಿ ಆ ಯುದ್ಧವನ್ನು ಸಂಪೂರ್ಣವಾಗಿ ನಿಲ್ಲಿಸುವಂಥ ನಿಟ್ಟಿನಲ್ಲಿ ಇತರ ರಾಷ್ಟ್ರಗಳು ಕೂಡ ತಮ್ಮದೇ ಆದಂತಹ ಪ್ರಯತ್ನವನ್ನು ಮಾಡಿದವು. ಹಲವಾರು ದಿವಸಗಳ ನಂತರ ಒಂದು ಶಾಂತಿ ಒಪ್ಪಂದ ಆಗುತ್ತೆ. ಆದರೆ ಈಗ ಅದು ಸಂಪೂರ್ಣ ರದ್ದಾಗಿದೆ. ಅಮೆರಿಕದೊಂದಿಗೆ ಹಿಂದೆ ಮಾಡಿಕೊಂಡಿದ್ದ ಶಾಂತಿ ಒಪ್ಪಂದಗಳು ಕೇವಲ ಕಾಗದಕ್ಕಷ್ಟೇ ಸೀಮಿತ ಅಂತ ಇಲ್ಲಿ ಇರಾನ್ ತನ್ನ ಆಕ್ರೋಶವನ್ನು ಹೊರಹಾಕಿದೆ. ಈಗ ಯುದ್ಧವೊಂದೇ ಅಂತಿಮ ದಾರಿ ಹೀಗೆ ಹೇಳ್ಕೊಂಡಿರೋದು ಇರಾನ್. ಇದು ಕೊಲ್ಲಿ ಪ್ರದೇಶದಲ್ಲಿ ಬೆಂಕಿಯನ್ನು ಹೊತ್ತಿಸ್ಬಿಟ್ಟಿದೆ. ಒಂದು ಕಡೆ ಶಾಂತಿಯ ಮಾತನಾಡುತ್ತಲೇ ಮಗದೊಂದು ಕಡೆ ವಿದೇಶಿ ಬ್ಯಾಂಕುಗಳಲ್ಲಿದ್ದ ಇರಾನ್ನ ಹಣ ಬಿಡುಗಡೆ ಮಾಡದೆ ವಂಚಿಸಿ ಕೊಲ್ಲಿ ಭಾಗಕ್ಕೆ ಸದ್ದಿಲ್ಲದೆ ಹೆಚ್ಚುವರಿ ಸೇನೆ ರವಾನಿಸ್ತಾ ಇರುವಂತಹ ಅಮೆರಿಕದ ಚಾಣಾಕ್ಷ ನೀತಿ ಅರ್ಥವಾಗುವಂತಹ ದಡ್ಡ ದೇಶ ಇರಾನ್ ಅಲ್ಲವೇ ಅಲ್ಲ. ಅಮೆರಿಕದ ಪ್ರತಿ ಪಟ್ಟನ್ನು ತನ್ನದೇ ಆದ ರೀತಿಯಲ್ಲಿ ಅನಲೈಸ್ ಮಾಡುವಂಥ ತಾಕತ್ತು ಇರಾನ್ಗಿದೆ. ಸೊ ಹಾಗಾಗಿ ಆ ಚಾಣಕ್ಯ ನೀತಿಯನ್ನು ಧೂಳಿಪಟ ಮಾಡೋದಕ್ಕೆ ತನ್ನದೇ ಆದಂಥ ನಿರ್ಧಾರವನ್ನು ಈಗಾಗಲೇ ಇರಾನ್ ಕೂಡ ಘೋಷಿಸಿದೆ. ಅಮೆರಿಕ ಸಂಪೂರ್ಣವಾಗಿ ಸಜ್ಜಾಗುವ ಮುನ್ನವೇ ಅದನ್ನು ಮಣಿಸೋದಕ್ಕೆ ಇರಾನ್ನ ಸರ್ವೋಚ್ಚ ನಾಯಕ ಮೋಸ್ತಫಾ ಖಮೇನಿ ಪ್ಲ್ಯಾನನ್ನು ರೂಪಿಸಿದ್ದಾರೆ. ಸೊ ಹಾಗಾಗಿ ಹಾರ್ಮುಜ್ ಜಲಸಂಧಿ ಇರಾನ್ನ ಜೀವನಾಡಿ ಅದು. ಅದರ ರಕ್ಷಣೆಗೆ ಎಂತಹದ್ದೇ ಭೀಕರ ಪರಿಣಾಮವನ್ನು ಎದುರಿಸುವುದಕ್ಕೆ ಸಿದ್ಧ ಅಂಥೇಳಿ ಈಗಾಗಲೇ ಇರಾನ್ ಕೂಡ ಆ ಸಮರದ ರಣಕಹಳೆಯನ್ನು ಊದಿರೋದನ್ನು ನಾವೆಲ್ಲಿ ಗಮನಿಸಬಹುದು. ಹೌದು, ಮೋಸ್ತಫಾ ಖಮೇನಿ ಬಗ್ಗೆ ನೋಡೋದಾದರೆ ಮೋಸ್ತಫಾ ಖಮೇನಿ ಇರಾನನ್ನು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಆಗಿರುವಂಥ ನಷ್ಟವನ್ನು ಭರಿಸುವಂಥ ನಿಟ್ಟಿನಲ್ಲಿ ಇಂಥ ಯುದ್ಧದ ಸನ್ನಿವೇಶದಲ್ಲಿ ನಾಗರಿಕರ ರಕ್ಷಣೆ ಇರ್ಬೋದು, ಎಲ್ಲ ಆಯಾಮಗಳು ಮುಖ್ಯವೇ. ಆದರೆ ಪ್ರಮುಖವಾಗಿ ಇರಾನ್ ಅಂದಾಗ ತನ್ನ ತೈಲ ಸಂಪತ್ತನ್ನು ಮತ್ತು ತೈಲದ ಸರಕುಗಳು ಹೋಗುವಂತಹ ಮಾರ್ಗವನ್ನು ಹೆಂಗೆ ರಕ್ಷಣೆ ಮಾಡ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ. ರೈಟ್, ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷದ ಸಮಯದಲ್ಲಿ ನಾವು ಖಾರ್ಗ್ ದ್ವೀಪದ ಬಗ್ಗೆ ಆರಂಭದಲ್ಲಿ ಉಲ್ಲೇಖ ಮಾಡಿದ್ವಿ. ವೈ ಅಮೆರಿಕ ಈಸ್ ಟಾರ್ಗೆಟಿಂಗ್ ಖಾರ್ಗ್?
ಇದು ಬಹಳ ಮುಖ್ಯ ಆಗುತ್ತೆ. ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋಣ. ಯಾಕೆ ಅಮೇರಿಕ ಕಾರ್ಗ್ ದ್ವೀಪವನ್ನೇ ಈ ಮಟ್ಟಿಗೆ ಟಾರ್ಗೆಟ್ ಮಾಡಿದೆ? ಇರಾನ್ನ ಜೀವನಾಡಿ ಈ ಕಾರ್ಗ್ ದ್ವೀಪ ಅತಿ ಹೆಚ್ಚು ವಹಿವಾಟಾಗುವಂತಹ ದ್ವೀಪ ಇದು. ಇರಾನ್ನ ಸಂಪೂರ್ಣ ಆರ್ಥಿಕತೆ 90% ಅಂತ ನಾವು ಉಲ್ಲೇಖ ಮಾಡಿದ್ರೂ ಕೂಡ ಕಾರ್ಗ್ ದ್ವೀಪದ ಮೇಲೆ ಅವಲಂಬಿತವಾಗಿದೆ. ಆ ಆಯಾಮದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಇರಾನ್ನ ಇಡೀ ಆರ್ಥಿಕ ಶಕ್ತಿಯ ಮೂಲವಾಗಿರುವಂತಹ ಕಾರ್ಗ್ ದ್ವೀಪವೇ ಪ್ರಸ್ತುತ ಡೊನಾಲ್ಡ್ ಟ್ರಂಪ್ ಪ್ರಮುಖ ಟಾರ್ಗೆಟ್. ಇಡೀ ದೇಶದ ಅಂದರೆ ಇರಾನ್ ದೇಶದ 90% ತೈಲ ರಫ್ತು ಉದ್ಯಮ ಈ ಒಂದೇ ಒಂದು ದ್ವೀಪದ ಮೂಲಕ ನಡೀತಾ ಇರೋದು. ದ ಡಿಪೆಂಡೆನ್ಸಿ ಆಫ್ ಕಾರ್ಗ್ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಈ ಸುದ್ದಿಯನ್ನು ನೀವು ಅರ್ಥ ಮಾಡಿಕೊಂಡಾಗ ಗೊತ್ತಾಗತ್ತೆ. ಜೊತೆಗೆ ಬುಷೇಹರ್ ಕರಾವಳಿಯಿಂದ ಕೇವಲ 55 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಆಯಕಟ್ಟಿನ ಪ್ರದೇಶದಲ್ಲಿ ಆಳ ಸಮುದ್ರ ಇರೋದರಿಂದಾಗಿ ಬೃಹತ್ ತೈಲ ಟ್ಯಾಂಕರ್ಗಳು ಸುಲಭವಾಗಿ ಬಂದು ಹೋಗೋದಕ್ಕೆ ಸಾಧ್ಯವಾಗಿತ್ತು. ಈ ದ್ವೀಪವನ್ನು ವಶಪಡಿಸ್ಕೊಂಡ್ರೆ ಇರಾನ್ನ ಆರ್ಥಿಕತೆಯ ಕುತ್ತಿಗೆಯನ್ನೇ ಹಿಸುಕಿದಂತಾಗತ್ತೆ. ಜಾಗತಿಕವಾಗಿ ದಿವಾಳಿ ಅಂತ ಪ್ರೂವ್ ಮಾಡ್ಬೋದು. ಇದು ಟ್ರಂಪ್ ತಂತ್ರ. ಆದರೆ ಈ ಚಾಣಕ್ಯ ನೀತಿಯನ್ನು ಬೊಗ್ಗು ಬಡಿಯೋದಕ್ಕೆ ಇರಾನ್ ಸಮುದ್ರದ ಅಡಿಯಲ್ಲಿ ತನ್ನ ಅತ್ಯಾಧುನಿಕ ಕ್ಷಿಪಣಿಗಳನ್ನು ಜಮಾಯಿಸಿದ್ದು ಕಾರ್ಗ್ ದ್ವೀಪಕ್ಕಾಗಿ ಅಮೇರಿಕ ಹಾಗೂ ಇರಾನ್ ನೌಕಾಪಡೆಗಳ ನಡುವೆ ಭೀಕರ ಜಿದ್ದಾಜಿದ್ದು ಶುರುವಾಗಿದೆ, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ನೀವು ಗಮನಿಸಬಹುದು, ಕಾರ್ಗ್ ದ್ವೀಪ ಅಂದಾಗ ನೀವು ಗಮನಿಸ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ದ ಡಿಪೆಂಡೆನ್ಸಿ ಆಫ್ ಕಾರ್ಗ್ ಅನ್ನೋದು ಇರಾನ್ಗಿದೆ ಅನ್ನೋದನ್ನು. ಆದರೆ ಆ ಕಾರ್ಗ್ ದ್ವೀಪ ಎಷ್ಟು ತೈಲವನ್ನು ಉತ್ಪನ್ನ ಮಾಡುತ್ತೆ ಅದು ಜಾಗತಿಕ ಮಟ್ಟದಲ್ಲೂ ಕೂಡ ಅವಲಂಬಿತವಾಗಿದೆ. ಬಹುತೇಕ ಈ ಕೊಲ್ಲಿ ರಾಷ್ಟ್ರಗಳು ಅಥವಾ ತೈಲ ಉತ್ಪನ್ನ ಮಾಡುವಂತಹ ಇರಾಕ್ ಇರ್ಬೋದು, ಇರಾನ್ ಇರ್ಬೋದು, ಎಲ್ಲ ರಾಷ್ಟ್ರಗಳ ಮೇಲೆ ಇತರ ಅಷ್ಟೂ ರಾಷ್ಟ್ರಗಳು ಡಿಪೆಂಡ್ ಆಗಿದ್ದಾವೆ. ಸೊ ಹಾಗಾಗಿ ಈ ಅಮೇರಿಕ ಮತ್ತು ಇರಾನ್ ನಡುವಿನ ಸಂಘರ್ಷದಲ್ಲಿ ಜಾಗತಿಕವಾಗಿ ಏನೆಲ್ಲ ಪರಿಣಾಮ ಆಗುತ್ತೆ ಅನ್ನೋದೇ ಮುಂದಿನ ಬಹಳ ಮುಖ್ಯವಾದಂಥ ಆಯಾಮ. ಅದನ್ನು ನೋಡ್ತಾ ಹೋಗೋಣ. ಹೌದು, ಈ ಯುದ್ಧ ಏನಾದರೂ ಹೀಗೆ ಮುಂದುವರಿತು ಅಂತ ಹೇಳಿದ್ರೆ ಬಹಳಷ್ಟು ಸಮಸ್ಯೆಗಳಾಗತ್ತೆ. ಅದನ್ನು ಹೀಗೆ ಅಂತ ಊಹೆ ಮಾಡೋದು ಬಹಳ ಕಷ್ಟ. ನೀವು ರಾಷ್ಟ್ರಗಳನ್ನು ಉಲ್ಲೇಖ ಮಾಡ್ತಾ ಹೋಗೋದಾದರೆ ಬಹುತೇಕ 75% ಈ ಕೊಲ್ಲಿ ರಾಷ್ಟ್ರಗಳು ಅಥವಾ ತೈಲವನ್ನು ಉತ್ಪಾದನೆ ಮಾಡುವಂತಹ ಅಷ್ಟೂ ರಾಷ್ಟ್ರಗಳ ಮೇಲೆ ಇತರ ಎಲ್ಲ ದೇಶಗಳು ಡಿಪೆಂಡೆನ್ಸಿ ಅಥವಾ ಅವಲಂಬನೆಯನ್ನು ಹೊಂದಿರೋದು ಬಹಳಷ್ಟು ಸಮಸ್ಯೆಗಳಿಗೆ ಈಡು ಮಾಡಿಕೊಡಬಹುದು. ಜಾಗತಿಕ ಮಟ್ಟದಲ್ಲಿ ಈ ಯುದ್ಧ ಬಹಳ ದೊಡ್ಡ ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಉಂಟು ಮಾಡೋದರಲ್ಲಿ ಸಂಶಯವೇ ಇಲ್ಲ. ಜಾಗತಿಕವಾಗಿ 20% ತೈಲ ಪೂರೈಕೆಯ ಜೀವನಾಡಿಯಾಗಿರುವ ಆಯಕಟ್ಟಿನ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡುವ ಮೂಲಕ ಇರಾನ್ ಬೃಹತ್ ಆರ್ಥಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನಡೆಸ್ತಾ ಇದೆ. ನೋಡಿ, ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಕಳೆದ 1 ತಿಂಗಳ ಮಟ್ಟಿಗೆ ನಾವು ನೋಡ್ತಾ ಹೋಗೋದಾದರೆ ಗರಿಷ್ಠವಾಗಿ ಏರಿಕೆ ಆಗ್ತಾನೇ ಇದೆ. ವಿಶ್ವದಾದ್ಯಂತ ಆತಂಕವನ್ನು ಇದು ಹೆಚ್ಚು ಮಾಡಿದೆ. ಈ ಕಡಲ ಮಾರ್ಗದ ಮೇಲೆ ಪೂರ್ಣ ಹಿಡಿತ ಸಾಧಿಸೋದಕ್ಕೆ ಅಮೇರಿಕ ಇರಾನ್ ನೌಕಾಪಡೆಗಳ ನಡುವೆ ಭೀಕರ ಸಮರ ನಡೀತಾ ಇದ್ದು, ಅಮೇರಿಕ ಇರಾನ್ನ ಬಂದರುಗಳಿಗೆ ದಿಗ್ಬಂಧನವನ್ನು ವಿಧಿಸೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿದೆ. ಇದು ಇಂಪಾರ್ಟೆಂಟ್. ಇದಕ್ಕೆ ಪ್ರತಿಯಾಗಿ ಇರಾನ್ IRGC ಪಡೆ ಸಿರಿಯಾ, ಜೋರ್ಡಾನ್, ಕುವೈತ್ನಲ್ಲಿ ಅಮೇರಿಕ ಮಿಲಿಟರಿ ನೆಲೆಗಳ ಮೇಲೆ ಕ್ಷಿಪಣಿ ಮಳೆಗರಿಯುವ ಮೂಲಕ ಪರಿಸ್ಥಿತಿಯನ್ನು ಮತ್ತಷ್ಟು ತೀವ್ರಗೊಳಿಸ್ತಾ ಇದೆ. ಸೊ ಹಾಗಾಗಿ ಈ ಯುದ್ಧ ಅನ್ನೋದು ಜಾಗತಿಕ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಉಂಟು ಮಾಡ್ತಿದೆ ಅನ್ನೋದನ್ನು ನೀವಿಲ್ಲಿ ಗಮನಿಸಬಹುದಾಗಿದೆ. ರಷ್ಯಾ ಮತ್ತು ಉಕ್ರೇನ್ನ ಯುದ್ಧದ ಸನ್ನಿವೇಶದಲ್ಲಿ ಭಾರತದ ನಾವಿಕರು ಬಲಿಯಾಗಿದ್ದಾರೆ. ಹೌದು, ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ವಿಶ್ವಮಟ್ಟದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಬಹಳಷ್ಟು ಸಮಸ್ಯೆಗಳನ್ನು ಇತರ ರಾಷ್ಟ್ರಗಳು ಕೂಡ ಎದುರಿಸ್ತಾ ಇದ್ದಾವೆ. ಹೌದು, ಭಾರತದ ನಾವಿಕರು ಬಲಿಯಾಗಿದ್ದಾರೆ. ಹಾಗಾಗಿ ಇದನ್ನು ಭಾರತ ತೀವ್ರ ರೀತಿಯಲ್ಲಿ ಖಂಡಿಸ್ತಾ ಇದೆ. ಅದರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ನೋಡ್ತಾ ಹೋಗೋದಾದರೆ ಒಡೆಸ್ಸಾ ಬಂದರಿನಲ್ಲಿ ರಷ್ಯಾದ ಕ್ಷಿಪಣಿ ದಾಳಿ, ಭಾರತೀಯರ ನಾವಿಕರು ಇಲ್ಲಿ ಬಲಿಯಾಗಿದ್ದಾರೆ. ಸೊ ಇದನ್ನು ಭಾರತದ ವಿದೇಶಾಂಗ ಸಚಿವಾಲಯ
ತೀವ್ರ ರೀತಿಯಲ್ಲಿ ಖಂಡಿಸಿದೆ. ಇದು ಒಂದು ಭಾಗ. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಆದರೆ ಯಾವಾಗ ಆದಂತಹ ದಾಳಿ ಇದು, ನಾವಿಕರು ಯಾವ ರೀತಿ ಬಲಿಯಾಗ್ತಾರೆ, ಇದಕ್ಕೆ ಭಾರತ ಯಾವ ರೀತಿ ಖಂಡನೆಯನ್ನು ವ್ಯಕ್ತಪಡಿಸಿದೆ ಅನ್ನೋದನ್ನು DNA ಎರಡೇ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ರೈಟ್. ಬಹಳ ಮುಖ್ಯವಾಗಿ ನಾನು ಆಗಲೇ ಉಲ್ಲೇಖ ಮಾಡದಂತೆ ಒಡೆಸ್ಸಾ ಬಂದರಿನಲ್ಲಿ ರಷ್ಯಾದ ಕ್ಷಿಪಣಿ ದಾಳಿ ಇದು. ಭಾರತದ ನಾವಿಕರು ಇಲ್ಲಿ ಅಸುನೀಗ್ತಾರೆ. ಇದನ್ನು ಈಗಾಗಲೇ ವಿದೇಶಾಂಗ ಸಚಿವಾಲಯ ಅಥವಾ ಭಾರತ ಸರ್ಕಾರ ತೀವ್ರ ರೀತಿಯಲ್ಲಿ ಖಂಡಿಸಿದೆ. ರಷ್ಯಾದ 3 ಭೀಕರ ಕ್ರೂಸ್ ಕ್ಷಿಪಣಿಗಳಿಂದ ಹಡಗು ಧೂಳಿಪಟ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ ಭಾರತದ 4 ನಾವಿಕರು ಈ ಸಂದರ್ಭದಲ್ಲಿ ಸಾವಿಗೀಡಾಗಿದ್ದಾರೆ. ಇದರ ಜೊತೆಗೆ ಮತ್ತೊಬ್ಬನ ಸ್ಥಿತಿ ಗಂಭೀರವಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹಡಗಿನಲ್ಲಿದ್ದ ಒಟ್ಟು ಸಿಬ್ಬಂದಿಯ ಸಂಖ್ಯೆ ಅಂತ ನೋಡೋದಾದರೆ ಅದು 17. 9 ಮಂದಿ ಸಾವಿಗೀಡಾಗ್ತಾರೆ. ಜೊತೆಗೆ 8 ಜನರ ರಕ್ಷಣೆಯನ್ನು ಮಾಡಲಾಗುತ್ತೆ. ಉಕ್ರೇನ್ನ ಒಡೆಸ್ಸಾ ಬಂದರ್ನಿಂದ ಜೋಳವನ್ನು ಹೊತ್ತು ಹೊರಟಿದ್ದಂತಹ MV ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲೆ ರಷ್ಯಾ ನಡೆಸಿದಂತಹ ಭೀಕರ ಕ್ಷಿಪಣಿ ದಾಳಿ ಇದೊಂದು ರೀತಿ ಜಲಸಮಾಧಿಯ ದುರಂತಕ್ಕೆ ಸಾಕ್ಷಿಯಾಗುತ್ತಿದೆ. ರಷ್ಯಾ ನಡೆಸಿದ 3 ಪ್ರಬಲ ಕ್ರೂಸ್ ಕ್ಷಿಪಣಿಗಳ ದಾಳಿಯ ತೀವ್ರತೆಗೆ ಹಡಗು ಕ್ಷಣಾರ್ಧದಲ್ಲೇ ಬೆಂಕಿಗೂಡಾಗ್ಬಿಡ್ತು. ಕಪ್ಪು ಸಮುದ್ರದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕಪ್ಪು ಸಮುದ್ರದಲ್ಲಿ ನಡೆದಂತಹ ಕಹಿ ಘಟನೆ ಇದು. 17 ಸಿಬ್ಬಂದಿ ಪೈಕಿ 4 ಭಾರತೀಯರು ಸೇರಿದ ಹಾಗೆ 9 ನಾವಿಕರು ಪ್ರಾಣ ಕಳೆದುಕೊಳ್ಳುವಂತಾಯಿತು. ತೀವ್ರವಾಗಿ ಗಾಯಗೊಂಡಿರುವಂತಹ ಮತ್ತೊಬ್ಬ ಭಾರತೀಯ ನಾವಿಕ ಆಸ್ಪತ್ರೆಯಲ್ಲಿ ಜೀವನ್ ಮರಣದ ನಡುವೆ ಹೋರಾಟ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಯಾಕಂತ ಹೇಳಿದ್ರೆ ರಷ್ಯಾ ಮತ್ತು ಉಕ್ರೇನ್ನ ನಡುವೆ ಯುದ್ಧ ನಡೀತಾ ಇದ್ದ ಸಂದರ್ಭದಲ್ಲಿ ಈ ಕ್ಷಿಪಣಿ ದಾಳಿಯಿಂದ ಭಾರತಕ್ಕಾಗಿರುವಂಥ ನಷ್ಟ ಏನು? ಭಾರತ ಇವತ್ತು ಭಾರತೀಯ ನಾವಿಕರನ್ನು ಕಳೆದುಕೊಂಡಿದೆ. ಹಾಗಾದರೆ ಅವರು ಯಾರು? ಯಾವ ನಾವಿಕರನ್ನು ಭಾರತ ಕಳ್ಕೊಂಡಿದೆ? ಇದನ್ನು ಭಾರತ ಯಾವ ರೀತಿ ಖಂಡಿಸುತ್ತೆ? ಜಾಗತಿಕ ಮಟ್ಟದಲ್ಲಿ ಯುದ್ಧ ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ, ಅಮೇರಿಕ ಮತ್ತು ಇರಾನ್ನ ನಡುವೆ, ರಷ್ಯಾ ಮತ್ತು ಉಕ್ರೇನ್ನ ನಡುವಿನ ಯುದ್ಧ ಇನ್ನೂ ಕೂಡ ನಿಂತಿಲ್ಲ. ಇತರ ರಾಷ್ಟ್ರಗಳಿಗೆ ಇದು ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಅನ್ನೋದು ನಿಜಕ್ಕೂ ಕೂಡ ಆತಂಕಕಾರಿ. ಇಲ್ಲಿ ಭಾರತದ ನಾವಿಕರು ಸಾವಿಗೀಡಾಗಿದ್ದಾರೆ. ಆ ಡೀಟೇಲ್ಸನ್ನು ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕೇರಳದ ಕಾಸರಗೋಡಿನ 26 ವರ್ಷದ ನಾವಿಕ ಅಖಿಲ್ ಜೋಯನ್ ಸಾವಿಗೀಡಾಗಿದ್ದಾರೆ. ಜೋಳದ ಮೂಟೆಗಳನ್ನು ಹೊತ್ತು ಸಾಕ್ತಾ ಇದ್ದಂತಹ MV ಗೋಲ್ಡನ್ ಲಿಯೋ ಹಡಗು ಈಗ ಅದು ಸ್ಮಶಾನವಾಗಿ ಬದಲಾಗ್ಬಿಟ್ಟಿದೆ. ರಷ್ಯಾದ ಕ್ರೂಸ್ ಕ್ಷಿಪಣಿಗಳು ಹಡಗನ್ನು ಅಪ್ಪಳಿಸಿದಾಗ ಅಲ್ಲಿದ್ದ ಭಾರತೀಯ ನಾವಿಕರ ಸ್ಥಿತಿ ಏನಾಗಬಹುದು ಅನ್ನುವಂತಹ ಕಲ್ಪನೆ ನಿಜಕ್ಕೂ ಕೂಡ ಭಯಾನಕ. ಗುರುಪ್ರೀತ್ ಸಿಂಗ್ ಭಟ್, ಜಗನ್ ಸಿಂಗ್ ಮತ್ತು ಅಭಿಷೇಕ್ ನಿಷಾದ್ ಬಲಿಯಾಗಿದ್ದಾರೆ. ಉಲ್ಲೇಖ ಮಾಡ್ತಾ ಇದ್ದೆ, ಭಾರತದ ನಾವಿಕರ ಸಾವು ಸಂಭವಿಸಿರುವಂಥದ್ದು. ಮುಂಬೈ ಮೂಲದ ಓಷನ್ ಗ್ರೇಸ್ ಶಿಪ್ಪಿಂಗ್ ಒಡೆತನದ ಹಡಗದು. ಮತ್ತೊಮ್ಮೆ ಉಲ್ಲೇಖ ಮಾಡ್ತಾ ಇದ್ದೀನಿ, ಮುಂಬೈ ಮೂಲದ ಓಷನ್ ಗ್ರೇಸ್ ಶಿಪ್ಪಿಂಗ್ ಲಿಮಿಟೆಡ್ ಒಡೆತನದ ಹಡಗು. ಉಕ್ರೇನ್ನ ಒಡೆಸ್ಸಾ ಬಂದರು ಸಮೀಪ ರಷ್ಯಾ ನಡೆಸಿದ ಭೀಕರ ಕ್ಷಿಪಣಿ ದಾಳಿಯದು. ಬಲಿಯಾದ ಭಾರತೀಯ ನಾವಿಕರ ಸಂಖ್ಯೆ 4. ಇಡೀ ದೇಶವೇ ಕಣ್ಣೀರಲ್ಲಿ ಕೈತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೃತರನ್ನು ಕೇರಳದ ಕಾಸರಗೋಡು ಮೂಲದ 26 ವರ್ಷದ ಯುವ ನಾವಿಕ ಅಖಿಲ್ ಜೋಯನ್, ಗುರುಪ್ರೀತ್ ಸಿಂಗ್, ಜಗನ್ ಸಿಂಗ್, ಅಭಿಷೇಕ್ ಅಂತ ಗುರುತಿಸಲಾಗಿದೆ. ಹಾಗಾದರೆ ಇಂತಹ ಘಟನೆಗಳು ಸಂಭವಿಸಿದ ಸಂದರ್ಭದಲ್ಲಿ ಭಾರತ ಯಾವ ಸಂದೇಶವನ್ನು ರವಾನೆ ಮಾಡುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಆ ಡೀಟೇಲ್ಸನ್ನು ನೋಡ್ತಾ ಹೋಗೋದಾದರೆ, ದೆಹಲಿಯಿಂದ ಕೇಂದ್ರ ಸರ್ಕಾರದಿಂದ ಮಾಸ್ಕೋಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಲಾಗಿದೆ. ಈ ಘಟನೆಯನ್ನು ತೀವ್ರವಾಗಿ ಭಾರತ ಸರ್ಕಾರ ಖಂಡಿಸಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಭಾರತೀಯರ ನಾವಿಕರ ಈ ಸಾವಿಗೆ ಸಂಬಂಧಪಟ್ಟಂತೆ, ಅಂದರೆ ಉಕ್ರೇನ್ ಬಂದರಿನಲ್ಲಿ ರಷ್ಯಾ ನಡೆಸಿದಂತಹ ಕ್ಷಿಪಣಿ ದಾಳಿಗೆ ಭಾರತೀಯ ನಾವಿಕರು ಬಲಿಯಾಗುತ್ತಿದ್ದಂತೆ ಭಾರತದ ವಿದೇಶಾಂಗ ಸಚಿವಾಲಯ ತೀವ್ರ ಆಕ್ರೋಶವನ್ನು ಹೊರಹಾಕಿದೆ. ದಾಳಿಯನ್ನು ಕಟುವಾಗಿ ಖಂಡಿಸಿದೆ. ವಾಣಿಜ್ಯ ಸಾಗಣೆಯನ್ನು ಗುರಿಯಾಗಿಸಿಕೊಂಡು ಮುಗ್ಧ ನಾಗರಿಕ ಸಿಬ್ಬಂದಿಯನ್ನು ಅಪಾಯಕ್ಕೆ ಸಿಲುಕಿಸುವುದು, ಅಂತಾರಾಷ್ಟ್ರೀಯ ನೌಕಾಯಾನ ಮತ್ತು ವ್ಯಾಪಾರದ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವುದು ಅತ್ಯಂತ ಶೋಚನೀಯ ಮತ್ತು ಎಂದಿಗೂ ಒಪ್ಪೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಭಾರತ ಸರ್ಕಾರ ಇಲ್ಲಿ ರವಾನೆ ಮಾಡಿದೆ.
ಮೃತ ನಾವಿಕರ ಕುಟುಂಬಗಳಿಗೆ ಸಂತಾಪವನ್ನು ಸೂಚಿಸಿರುವಂತಹ ವಿದೇಶಾಂಗ ಸಚಿವಾಲಯ ರಷ್ಯಾ ಹೆಸರನ್ನು ನೇರವಾಗಿ ಉಲ್ಲೇಖಿಸಿಲ್ಲ. ಲೆಟಸ್ ಮಾರ್ಕ್ ದಿಸ್ ಪಾಯಿಂಟ್. ರಷ್ಯಾದ ಹೆಸರನ್ನು ನೇರವಾಗಿ ಉಲ್ಲೇಖಿಸದಿದ್ದರೂ ಯುದ್ಧದ ಹೆಸರಿನಲ್ಲಿ ಮುಗ್ಧ ಭಾರತೀಯರ ಪ್ರಾಣ ತೆಗೆಯೋದನ್ನು ಸಹಿಸೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಇಲ್ಲಿ ರವಾನೆ ಮಾಡಲಾಗಿದೆ. ಜೊತೆಗೆ ನೀವು ಗಮನಿಸಬಹುದು, ಭಾರತೀಯ ಪ್ರಾಣ ತೆಗೆಯೋದನ್ನು ಅದು ಹೇಗೆ ಭಾರತ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ? ಹಾಗಾಗಿ ಈ ಪ್ರಾಣ ತೆಗೆಯೋದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಲಾಗಿದೆ. ತಕ್ಷಣವೇ ಇಂಥ ಭೀಕರ ಯುದ್ಧಗಳನ್ನು ನಿಲ್ಲಿಸಬೇಕು, ಸಂಘರ್ಷಕ್ಕೆ ರಾಜತಾಂತ್ರಿಕ ಮಾತುಕತೆಯ ಮೂಲಕ ಪರಿಹಾರವನ್ನು ಕಂಡುಕೊಳ್ಳುವ ಅಗತ್ಯತೆ ಇದೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದೆ. ರೈಟ್, ಮುಂದಿನ ವಿಚಾರವನ್ನು ನಾವು ನೋಡ್ತಾ ಹೋಗೋದಾದರೆ, ಇಂಥ ಯುದ್ಧದ ಸನ್ನಿವೇಶದಲ್ಲಿ ಆಹಾರ ಅಂತ ನಾವು ವಿಶೇಷವಾಗಿ ಗಮನ ಹರಿಸಬೇಕಾಗತ್ತೆ. ಆ ಜಾಗತಿಕ ಸರಪಳಿಗೆ ಬಹಳ ದೊಡ್ಡ ಹೊಡೆತವನ್ನು ಈ ಯುದ್ಧಗಳು ನೀಡ್ತಾ ಇದ್ದಾವೆ. ಅದರ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ ಇದೆ. ಯಾಕಂತ ಹೇಳಿದ್ರೆ, ಇವತ್ತು ದೇಶ ತಗೊಳ್ಳಿ, ವಿದೇಶ ತಗೊಳ್ಳಿ, ಯುದ್ಧದ ಸನ್ನಿವೇಶ ತಗೊಳ್ಳಿ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಆಹಾರದ ಸರಬರಾಜು ಪ್ರಕ್ರಿಯೆಗಳು ನಡೆಯುತ್ತೆ. ಅಂದರೆ ಆಮದು ರಫ್ತಿನ ಪ್ರಕ್ರಿಯೆಗಳು ನಿರಂತರವಾಗಿ ನಡೆಯುವಂಥದ್ದು. ಇಂಥ ಯುದ್ಧದ ಸನ್ನಿವೇಶದಲ್ಲಿ ಆಹಾರ ಸರಪಳಿ ಏನಿದೆ, ಆ ಜಾಗತಿಕ ಸರಪಳಿಗೆ ಬಹಳ ದೊಡ್ಡ ಹೊಡೆತವನ್ನು ಕೊಡುವಂಥ ಸಾಧ್ಯತೆ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಡೀಟೇಲ್ಸ್ ನಿಮ್ಮ ಮುಂದೆ. ರೈಟ್, ರಷ್ಯಾ ಉಕ್ರೇನ್ ಯುದ್ಧ ಆಗ್ತಾ ಇದೆ. ಯುದ್ಧದ ಪರಿಣಾಮ ಭಾರತದ ನಾವಿಕರು ಒಂದು ಕಡೆ ಸಾವಿಗೀಡಾಗಿದ್ದರೆ, ಜಾಗತಿಕ ಮಟ್ಟದಲ್ಲಿ ಆಹಾರ ಸರಪಳಿಗೆ ಇದು ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ನೋಡೋದಾದರೆ, ಇದು ಬಹಳ ದೊಡ್ಡ ಬ್ರೇಕನ್ನು ತಂದೊಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು, ಉಕ್ರೇನ್ನಿಂದ ವಿಶ್ವದ ಹಸಿವು ನೀಗಿಸುವುದಕ್ಕೆ ಜೋಳ ಮತ್ತು ಹಲವಾರು ಸರಕುಗಳನ್ನು ಹೊತ್ತು ಸಾಗ್ತಾ ಇದ್ದಂತಹ ವಾಣಿಜ್ಯ ಹಡಗಿನ ಮೇಲಾಗಿರುವಂಥ ದಾಳಿ ಇದು. KH-59, KH-69 ತರಹದ ವಿನಾಶಕಾರಿ ಕ್ರೂಸ್ ಕ್ಷಿಪಣಿಗಳು ಜಾಗತಿಕ ಆಹಾರ ಪೂರೈಕೆ ಸರಪಳಿಗೆ ತೀವ್ರ ಕುತ್ತು ತಂದೊಡ್ಡಿದೆ. ವಿಶ್ವದ ಆಹಾರ ಭದ್ರತೆಯನ್ನು ಧ್ವಂಸಗೊಳಿಸುವುದಕ್ಕೆ, ಕಡಲ ಕಾರಿಡಾರನ್ನು ಇಲ್ಲವಾಗಿಸೋದಕ್ಕೆ, ಲೆಟ್ ಮೀ ರಿಪೀಟ್ ಅಗೇನ್, ವಿಶ್ವದ ಆಹಾರ ಭದ್ರತೆಯನ್ನು ಧ್ವಂಸಗೊಳಿಸೋದಕ್ಕೆ ಯಾವ ನ್ಯಾಯ ಇದು? ಏನು ಮಾಡೋದಕ್ಕೆ ಹೊರಟಿದ್ದಾವೆ ಯುದ್ಧಗಳು? ಆಯಾ ದೇಶದ ಮುಖ್ಯಸ್ಥರು, ಪ್ರಧಾನಿಗಳು, ಅಧ್ಯಕ್ಷರು ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸಿ ಯಾವ ಪರಿಸ್ಥಿತಿಗೆ ದೇಶಗಳನ್ನು ತಂದೊಡ್ತಾ ಇದ್ದಾರೆ, ತಂದು ನಿಲ್ಲಿಸ್ತಿದ್ದಾರೆ ಅನ್ನುವಂಥ ಪ್ರಶ್ನೆ. ಆ ವಿಶ್ವದ ಆಹಾರ ಸರಪಳಿ, ಆ ಭದ್ರತೆಯನ್ನು ಧ್ವಂಸಗೊಳಿಸೋದಕ್ಕೆ, ಕಡಲ ಕಾರಿಡಾರ್ಗಳನ್ನು ಇಲ್ಲವಾಗಿಸೋದಕ್ಕೆ ಪುಟಿನ್ ಪಡೆ ಉದ್ದೇಶಪೂರ್ವಕವಾಗಿ ಈ ಕೃತ್ಯವನ್ನು ಎಸಗಿದೆ ಅಂಥೇಳಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕಪ್ಪು ಸಮುದ್ರದಲ್ಲಿ ವಿದೇಶಿ ಹಡಗುಗಳ ಸಂಚಾರಕ್ಕೆ ಪ್ರಾಣಾಪಾಯ ತಂದೊಡ್ಡಿರುವಂತಹ ಹಾಗೂ ಮುಗ್ಧ ಭಾರತೀಯ ನಾವಿಕರ ಬಲಿ ಪಡೆದಂತಹ ಈ ಭೀಕರ ದಾಳಿಯ ವಿರುದ್ಧ ಈಗಾಗಲೇ ಬಹಳಷ್ಟು ಆಕ್ರೋಶ ಅನ್ನೋದು ವ್ಯಕ್ತವಾಗಿದೆ. ಹಾಗಂತ ಇಂತಹ ದಾಳಿಗಳಾದ ಸಂದರ್ಭದಲ್ಲಿ ಸಮುದ್ರದಲ್ಲಿ ಹಡಗುಗಳ ಸಂಚಾರ ನಿಂತು ಹೋಗುತ್ತಾ? ನೋ, ಇದೊಂದು ನಿರಂತರವಾದಂತಹ ಪ್ರಕ್ರಿಯೆ. ದೇಶಗಳ ನಡುವೆ ರಫ್ತು, ಆಮದು, ಆಹಾರದ ವಿನಿಮಯ ಪ್ರಕ್ರಿಯೆಗಳು ನಿರಂತರವಾಗಿ ಸಾಗ್ತಾನೆ ಇರುತ್ತೆ. ಇವತ್ತು ಭಾರತದ 4 ನಾವಿಕರ ಸಾವು ಸಂಭವಿಸಿದೆ. ಹಾಗಂತ ಈ ಆಮದು ರಫ್ತು ಪ್ರಕ್ರಿಯೆಗಳು ನಿಂತು ಹೋಗುತ್ತಾ? ಆ ಸಮುದ್ರ ಅಥವಾ ಕಡಲಿನಲ್ಲಿರುವಂತಹ ನಾವಿಕರ ರಕ್ಷಣೆಯನ್ನು ಯಾರು ಮಾಡ್ತಾರೆ? ಅವರೆಲ್ಲ ಸುರಕ್ಷಿತವ? ಹೀಗೆ ಹಲವಾರು ಪ್ರಶ್ನೆಗಳು ಉದ್ಭವಿಸುತ್ತೆ. ಇವತ್ತು DNA ಅದರ ಬಗ್ಗೆ ಕೂಡ ಡೀಟೇಲ್ ಆಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಹೌದು, ಇದು ನಿರಂತರವಾದಂತಹ ಆಹಾರ ಸರಪಳಿಯ ಪ್ರಕ್ರಿಯೆ. ಇಂತಹ ಸಂದರ್ಭದಲ್ಲಿ ಯುದ್ಧಗಳು ನಡೆದಾಗ ಆ ಕಡಲಿನಲ್ಲಿರುವಂತಹ ಹಡಗುಗಳಿರಬಹುದು, ಆ ಸರಕಿರಬಹುದು, ಅಲ್ಲಿರುವಂಥ ನಾವಿಕರು ಸುರಕ್ಷಿತವೇ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ರೈಟ್, ವಿಶ್ವದಾದ್ಯಂತ ಸಾಗರ ಸಾರಿಗೆ ಅಗ್ರಗಣ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವಾಣಿಜ್ಯ ನೌಕೆಗಳಲ್ಲಿ ಕಾರ್ಯನಿರ್ವಹಿಸುವಂಥ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಭಾರತೀಯ ನಾವಿಕರ ಸುರಕ್ಷತೆ ಬಗ್ಗೆ ತೀವ್ರ ಕಳವಳ ವ್ಯಕ್ತವಾಗ್ತಾ ಇದೆ. ಲೆಟ್ ಮೀ ರಿಪೀಟ್ ದ ಡಿಜಿಟ್. 2.5 ಲಕ್ಷಕ್ಕೂ ಹೆಚ್ಚು ಭಾರತೀಯ ನಾವಿಕರು ಕಡಲುಗಳಲ್ಲಿದ್ದಾರೆ, ಸಮುದ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ.
ಆಹಾರ ಸರಪಳಿ ಅಥವಾ ಆಹಾರ ವಿನಿಮಯ ಪ್ರಕ್ರಿಯೆಗಳು ನಡೆಯೋದೇ ಹೇಗೆ ಅಂದರೆ ಸಾಗರ ಸಾರಿಗೆ ವ್ಯವಸ್ಥೆ ನಿರಂತರವಾಗಿ ನಡೀತಾನೇ ಇರುತ್ತೆ. ಸೊ ಹಾಗಾಗಿ ರಷ್ಯಾದ ಭೀಕರ ಕ್ಷಿಪಣಿಯ ಅಟ್ಟಹಾಸಕ್ಕೆ ಒಂದು ಕಡೆ ಭಾರತೀಯ ಸಿಬ್ಬಂದಿ ಬಲಿಯಾಗ್ತಾ ಇದ್ದರೆ, ಇತ್ತ ಕೆಂಪು ಸಮುದ್ರ ಮತ್ತು ಅರಬ್ಬಿ ಸಮುದ್ರದಲ್ಲಿ ಹೌತಿ ಬಂಡುಕೋರರ ಡ್ರೋನ್ ಹಾಗೂ ಕ್ಷಿಪಣಿ ದಾಳಿಗಳು ನಿರಂತರವಾಗಿ ಬೆದರಿಕೆಯನ್ನು ಒಡ್ತಾ ಇದೆ. ಇದೊಂಥರ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಿರುವ ಸನ್ನಿವೇಶ. ದೇಶಗಳ ಮೇಲೆ ಆಹಾರ ವಿನಿಮಯ ಪ್ರಕ್ರಿಯೆಗಳು ನಡೀಬೇಕು, ಮಗದೊಂದು ಕಡೆ ಯುದ್ಧದ ಸನ್ನಿವೇಶ. ಇಂಥ ಸಂದರ್ಭದಲ್ಲಿ ನಾವಿಕರ ಸುರಕ್ಷತೆಯ ಬಗ್ಗೆ ಪ್ರಶ್ನೆ ಹೋಗುತ್ತಿದೆ. ಭಾರತೀಯ ಸಾಗರ ತಜ್ಞರು ನಾವಿಕರ ಭದ್ರತೆಯ ಕುರಿತು ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಯುದ್ಧ ಪೀಡಿತ ಹಾಗೂ ಅಪಾಯಕಾರಿ ಜಲಪ್ರದೇಶಗಳಲ್ಲಿ ವಾಣಿಜ್ಯ ನೌಕೆಗಳು ಸಂಚರಿಸದಂತೆ ಶೀಘ್ರದಲ್ಲೇ ಹೊಸ ಸುರಕ್ಷತಾ ಮಾರ್ಗಸೂಚಿ ಪ್ರಕಟಿಸುವ ಅನಿವಾರ್ಯತೆ ಇದೆ. ಬಟ್ ಹೇಗದು? ಅದೇ ಹಡಗಿನ ಸಂಚಾರ, ಅದೇ ರೀತಿ ಆಹಾರದ ವಿನಿಮಯ ಅನ್ನೋದು ಅಥವಾ ಸರಕು ಸಾಗಣೆ ಅನ್ನೋದು ಈ ಮಾರ್ಗಗಳ ಮೂಲಕವೇ ಆಗಬೇಕು. ಬಹುತೇಕ 75% ಅನ್ಕೋಬಹುದು ಈ ಸಾಗರ ಸಾರಿಗೆ ಅನ್ನೋದು. ಬಟ್ ಪರ್ಯಾಯ ಮಾರ್ಗಸೂಚಿ ಅಂದರೆ ಅದು ಹೇಗೆ? ಅದೊಂದು ಕ್ಯೂರಿಯಾಸಿಟಿ ಇದೆ. ಪ್ರಧಾನಿ ನರೇಂದ್ರ ಮೋದಿ ರಾಜತಾಂತ್ರಿಕ ಬಲ ರಷ್ಯಾ ಹಾಗೂ ಉಕ್ರೇನ್ ಮಧ್ಯೆ ಭಾರತೀಯ ಜೀವ ರಕ್ಷಣೆಗೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗತ್ತೆ, ಎಷ್ಟರ ಮಟ್ಟಿಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಎಷ್ಟರ ಮಟ್ಟಿಗೆ ಭಾರತದ ನಾವಿಕರ ರಕ್ಷಣೆಯನ್ನು ಮಾಡುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. ರೈಟ್. ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಭಾರತದ ನಾವಿಕರು ಸಾವಿಗೀಡಾಗಿದ್ದಾರೆ. 4 ನಾವಿಕರನ್ನು ಭಾರತ ಕಳೆದುಕೊಂಡು ಕಣ್ಣೀರಿಡ್ತಾ ಇದೆ. ಆದರೆ ನೆರೆಯ ಪಾಕಿಸ್ತಾನ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿರುತ್ತೆ. ಇದೇ ಸಿಂಧೂ ನದಿಯಲ್ಲಿ ರಕ್ತ ಹರಿಯುತ್ತೆ ಅಂತ. ಆದರೆ ಇವತ್ತು ಅದೇ ಪಾಕಿಸ್ತಾನ ಭಾರತ ಕೊಡ್ತಿರುವಂತಹ ರಾಜತಾಂತ್ರಿಕ ನಿರ್ಧಾರಕ್ಕೆ ತತ್ತರಿಸಿದಂತೆ ಕಾಣ್ತಾ ಇದೆ. ಪಾಕಿಸ್ತಾನದ ಬಾಯಿ ಒಣಗ್ತಾ ಇದೆ, ಬಾಯಾರಿಕೆ ಹೆಚ್ಚಾಗಿದೆ. ಯಾಕಂದರೆ ಸಿಂಧೂ ನದಿ ಅಂದ ಸಂದರ್ಭದಲ್ಲಿ ಟಿಬೇಟ್ನಲ್ಲಿ ಹುಟ್ಟುವಂತಹ ಈ ನದಿ ಭಾರತದಲ್ಲಿ ಹರಿದು ಪಾಕಿಸ್ತಾನವನ್ನು ತಲುಪಿ ನಂತರ ಸಮುದ್ರ ಸೇರುತ್ತೆ. ಆದರೆ ಪಾಕಿಸ್ತಾನಕ್ಕೆ ಇದೇ ಸಿಂಧೂ ನದಿ ಜೀವನಾಡಿ. ಭಾರತದ ಈ ಸಿಂಧೂ ನದಿ ಒಪ್ಪಂದದ ರಾಜತಾಂತ್ರಿಕ ನಿಲುವು ನಿರ್ಧಾರ ಮುಂದಿನ ಹೆಜ್ಜೆ ಪಾಕಿಸ್ತಾನಕ್ಕೆ ಕೆನಡಾ ಕಾಲಿಡುವಂತೆ ಮಾಡಿದೆ, ಕೆನಡಾದ ಕಾಲನ್ನು ಹಿಡಿಯುವಂತೆ ಮಾಡಿದೆ. ಹೌದು, ಹಾಗಾದರೆ ಏನಿದು ಸ್ಟೋರಿ? ಭಾರತ ಹಾಗಾದರೆ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಕಟ್ಟಿ ಹಾಕೋದಕ್ಕೆ ಈ ಸಿಂಧೂ ನದಿ ಒಪ್ಪಂದವನ್ನು ಹೆಂಗೆ ಬಳಸ್ಕೊಳ್ತಾ ಇದೆ? ಪಾಕಿಸ್ತಾನಕ್ಕೆ ಸದ್ಯ ನೀರಿನ ವಿಚಾರದಲ್ಲಿ, ವಿಶೇಷವಾಗಿ ಕುಡಿಯೋ ನೀರಿನ ವಿಚಾರದಲ್ಲಿ ಯಾವ ರೀತಿ ಸಮಸ್ಯೆಯನ್ನು ಎದುರಿಸಬಹುದು? ಪಾಕಿಸ್ತಾನ ಹಾಗಾದರೆ ಕೆನಡಾ ಮೊರೆ ಯಾಕೆ ಹೋಗ್ತಾ ಇದೆ? ಕೆನಡಾದ ಹತ್ರ ತನ್ನ ವಿಷಯವನ್ನು ಪ್ರಸ್ತಾಪ ಮಾಡಿ ಮಧ್ಯಸ್ಥಿಕೆ ವಹಿಸೋದು ಅಥವಾ ನೀವು ನಮಗೆ ಸಪೋರ್ಟ್ ಮಾಡಿ ಅನ್ನುವಂತಹ ಒಂದು ಬೇಡಿಕೆಯನ್ನು ಯಾಕೆ ಮುಂದಿಡ್ತಾ ಇದೆ? ಇದೆಲ್ಲವನ್ನು ನಾವಿಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹೌದು, ಭಾರತ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಪಾಕಿಸ್ತಾನಕ್ಕೆ ಕೆಲವೊಮ್ಮೆ ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಬೀರುತ್ತೆ. ಯಾಕಂದರೆ ಇಡೀ ಪಾಕಿಸ್ತಾನದ ಜೀವಾಳ ಇದೇ ಸಿಂಧೂ ನದಿ. ಸಿಂಧೂ ನದಿ ಪಾಕಿಸ್ತಾನದಲ್ಲೇನು ಹುಟ್ಟೋದಿಲ್ಲ, ಆದರೆ ಹರಿಯುವ ಪ್ರಮಾಣವನ್ನು ನೋಡ್ತಾ ಹೋಗೋದಾದರೆ ಬಹಳಷ್ಟು ಒಪ್ಪಂದಗಳಾಗಿದ್ದಾವೆ. ಹರಿಯುವ ನೀರು ಸಮುದ್ರವನ್ನು ಸೇರಿದರೂ ಕೂಡ ಅಲ್ಲಿ ಹರಿಯುವ ಸಂದರ್ಭದಲ್ಲಿ ಅದು ಕೃಷಿ ಚಟುವಟಿಕೆಗಳಿರಬಹುದು ಅಥವಾ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇರ್ಬೋದು. ಇದಕ್ಕೆ ಸಿಂಧೂ ನದಿಯೇ ಪಾಕಿಸ್ತಾನಕ್ಕೆ ಜೀವಾಳ. ಆದರೆ ಭಾರತ ಇಲ್ಲಿ ಸರಿಯಾದಂತಹ ಟಕ್ಕರನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ನಡೆಸಿರೋದ್ರಿಂದಾಗಿ ಪಾಕಿಸ್ತಾನ ಈಗ ಕೆನಡಾ ಮೊರೆ ಹೋಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ತನ್ನ ಗಡಿಯೊಳಗಿನ ಭಯೋತ್ಪಾದನೆಯನ್ನು ನಿಲ್ಲಿಸುವಲ್ಲಿ ಪಾಕಿಸ್ತಾನ ಸಂಪೂರ್ಣವಾಗಿ ವಿಫಲವಾಗಿದೆ. ಅದನ್ನು ವಿಶೇಷವಾಗಿ ಉಲ್ಲೇಖ ಮಾಡಬೇಕಾಗಿಲ್ಲ. ಜಾಗತಿಕವಾಗಿ ಪಾಕಿಸ್ತಾನದ ಧೋರಣೆ ಏನು, ಪಾಕಿಸ್ತಾನದ ಇನ್ವೆಸ್ಟ್ಮೆಂಟ್ ಅತಿ ಹೆಚ್ಚಾಗಿ ಯಾವ ಕಾರಣಕ್ಕೆ ಹೋಗ್ತಾ ಇದೆ, ಎಲ್ಲಿ ವಿನಿಯೋಗಿಸ್ತಾ ಇದೆ, ಇದೆಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ನೀರಿನ ವಿಚಾರ ಬಂದಾಗ ಪಾಕಿಸ್ತಾನದ ನಿಲುವು ನಿರ್ಧಾರಗಳು ಬಹಳ ಮುಖ್ಯ ಆಗುತ್ತೆ. ಈಗ ನೋಡಿ, ಜಾಗತಿಕ ಮಟ್ಟದಲ್ಲಿ ತಾನು ಸಂತ್ರಸ್ತ ಹೀಗೆ ಬಿಂಬಿಸ್ಕೊಳ್ಳೋದಕ್ಕೆ ಹೊಸ ನಲಿ ಕಲಿ ರಾಜತಾಂತ್ರಿಕ ನಾಟಕಕ್ಕೆ ಈಗ ಕೈ ಹಾಕಿದೆ. ಯಾರು? ಪಾಕಿಸ್ತಾನ. ಇಸ್ಲಾಮಾಬಾದ್ಗೆ ಭೇಟಿ ನೀಡಿರುವ ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಇವರ ಮುಂದೆ
ಪಾಕ್ ಉಪ ಪ್ರಧಾನಿ ಇಶಾಕ್ ದಾರ್ ಒಂದು ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. 1960ರ ಸಿಂಧೂ ಜಲ ಒಪ್ಪಂದವನ್ನು ಮರುಸ್ಥಾಪಿಸುವುದಕ್ಕೆ ಭಾರತದ ಮೇಲೆ ಒತ್ತಡ ಹೇರುವಂತೆ ಕೆನಡಾದ ಬೆಂಬಲವನ್ನು ಯಾಚಿಸಿದ್ದಾರೆ. ಎಗೇನ್ 1960ರ ಸಿಂಧೂ ಜಲ ಒಪ್ಪಂದವನ್ನು ಮರುಸ್ಥಾಪನೆ ಮಾಡುವುದಕ್ಕೆ ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಇವರ ಮುಂದೆ ಮೊರೆ ಇಟ್ಟಿದೆ. ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಭಾರತ ಸಿಂಧೂ ನದಿ ನೀರಿನ ಹಂಚಿಕೆ ಒಪ್ಪಂದವನ್ನು ಅಮಾನತುಗೊಳಿಸಿ ಕಠಿಣ ಕ್ರಮ ತೆಗೆದುಕೊಂಡಿರುವುದರಿಂದ ಪಾಕಿಸ್ತಾನ ಕಂಗಾಲಾಗಿದೆ, ದಿಕ್ಕೆಟ್ಟು ಹೋಗಿದೆ. ಭಾರತ ನೀರನ್ನು ಯುದ್ಧ ಅಸ್ತ್ರವಾಗಿ ಬಳಸ್ತಾ ಇದೆ ಅಂತ ಅಪಪ್ರಚಾರವನ್ನು ಈಗಾಗಲೇ ನಡೆಸಿದೆ. ಆದರೆ ಗಡಿಯಲ್ಲಿ ಉಗ್ರರ ಪೋಷಣೆ ನಿಲ್ಲಿಸದೆ, ರಿಪೀಟ್, ಗಡಿಯಲ್ಲಿ ಉಗ್ರರ ಪೋಷಣೆಯನ್ನು ನಿಲ್ಲಿಸದೆ ಪಾಕಿಸ್ತಾನ ವಿಶ್ವ ಬ್ಯಾಂಕ್ ಒಪ್ಪಂದದ ನೆಪದಲ್ಲಿ ಮೂರನೇ ದೇಶದ ಮಧ್ಯಸ್ಥಿಕೆಗೆ ಗೋಗರಿತಾ ಇದೆ. ಇದು ಪಾಕಿಸ್ತಾನದ ತಂತ್ರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೆ ಈ ತಂತ್ರಕ್ಕೆ ಭಾರತ ಈಗಾಗಲೇ ದ್ವಿಪಕ್ಷೀಯ ವಿಚಾರದಲ್ಲಿ ಯಾವುದೇ ರೀತಿಯ ಬಾಹ್ಯ ಹಸ್ತಕ್ಷೇಪವನ್ನು ಮಾಡೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದೆ. ಹಾಗಾದರೆ ಈಗ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಹೇಗಿದೆ? ಪಾಪ ಪಾಕಿಸ್ತಾನಕ್ಕೆ ನೀರಿನ ನೆನಪಾಗ್ತಾ ಇದೆ ನೋಡಿ. ಇದೇ ಪಾಕಿಸ್ತಾನ ಪಹಲ್ಗಾಮ್ ಅಟ್ಯಾಕ್ ಮಾಡಿದಾಗ, ಪಹಲ್ಗಾಮ್ ಅಟ್ಯಾಕಿಗೆ ಸುಮಾರು 1 ವಾರಗಳ ಕಾಲ ಭಾರತ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡದಾಗ, ಆಪರೇಷನ್ ಸಿಂಧೂರ್ ಅನ್ನುವಂಥ ಪ್ರತಿಕ್ರಿಯೆಯನ್ನು ಕೊಟ್ಟಾಗ, ಆಪರೇಷನ್ ಸಿಂಧೂರ್ ಅನ್ನುವಂಥ ಪ್ರತಿಕ್ರಿಯೆ ಆ ಉಗ್ರರ ಅಡಗು ತಾಣಗಳಾಗಿದ್ದಾಗ, ಜಾಗತಿಕ ಮಟ್ಟದಲ್ಲಿ ಅಮೇರಿಕ ಇಲ್ಲಿ ಪಾಕಿಸ್ತಾನ ಯಾವ ರೀತಿಯ ಸಂದೇಶವನ್ನು ರವಾನೆ ಮಾಡ್ತು ಅನ್ನೋದನ್ನು ನೋಡಿದಾಗ, ಅಮೇರಿಕಾದ ಇಂಟರ್ಫಿಯರೆನ್ಸ್ ಆದಾಗ, ಪಾಕಿಸ್ತಾನ ಕೊಟ್ಟಂತಹ ಒಂದೊಂದು ಹೇಳಿಕೆ ಅಷ್ಟೂ ಭಾರತೀಯರ ಕಿವಿಯಲ್ಲಿ ಇನ್ನೂ ಕೂಡ ಗುನುಗ್ತಾನೆ ಇದೆ. ಇದೇ ನದಿಯಲ್ಲಿ ರಕ್ತ ಹರಿಯುತ್ತೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಪಾಕಿಸ್ತಾನ ಕೊಟ್ಟಿತ್ತು. ಆವತ್ತು ಟೀಕೆ ಟಿಪ್ಪಣಿಗಳು ಕೇಂದ್ರ ಸರ್ಕಾರದ ಮೇಲೆ ಬೇಕಾದಷ್ಟು ಬಂತು. 1 ವಾರ ಆಯಿತು, ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಭಾರತದ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದಂತಹ ಘಟನೆ ಇದು ಅಂತ ಹೇಳಿ ತೀವ್ರ ರೀತಿಯಲ್ಲಿ ಭಾರತೀಯರು ಆಕ್ರೋಶಗೊಂಡಿದ್ದರು. ಆವತ್ತು ಭಾರತ ರಾಜತಾಂತ್ರಿಕವಾಗಿ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡಿತು. ಅದರಲ್ಲಿ ಕುಡಿಯೋ ನೀರಿನ ವಿಚಾರ ಕೂಡ ಒಂದು. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ. ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಅಣ್ವಸ್ತ್ರ ಬಳಸಿ ಜಗತ್ತಿನ ಅರ್ಧ ಭಾಗವನ್ನು ಮುಳುಗಿಸ್ತೀವಿ ಅಂತ ಹೇಳಿದರು. ಲೆಟ್ ಅಸ್ ರಿಕಾಲ್ ದ ಸ್ಟೇಟ್ಮೆಂಟ್ಸ್ ಆಫ್ ಪಾಕಿಸ್ತಾನ. ಒಂದೊಮ್ಮೆ ಭಾರತದ ವಿರುದ್ಧ ಅಣ್ವಸ್ತ್ರ ದಾಳಿ ನಡೆಸಿ ಜಗತ್ತನ್ನೇ ಮುಳುಗಿಸ್ತೀವಿ ಅಂತ ಬೆದರಿಸ್ತಾ ಇದ್ದ ಪಾಕಿಸ್ತಾನದ ನಾಯಕರಿಗೆ ಭಾರತದ ಕಠಿಣ ನಿರ್ಧಾರದಿಂದಾಗಿ ಈಗ ನೀರಿನ ಮಹತ್ವ ನೆನಪಿಗೆ ಬಂದಿದ್ದು ದೈನಿಕ ಸ್ಥಿತಿಗೆ ಬಂದಿದ್ದೇವೆ. ಅಂದರೆ ದಯನೀಯ ಸ್ಥಿತಿ ಬಂದು ತಲುಪಿದೆ ಅಂತ. ಆಣೆಕಟ್ಟುಗಳನ್ನು ಧ್ವಂಸ ಮಾಡ್ತೀವಿ ಎಂದಿದ್ದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ನಮ್ಮ ನೀರು ತಡೆದರೆ ಯುದ್ಧ ಸಾರ್ತೀವಿ ಎಂದಿದ್ದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಕೈಗಳನ್ನು ಕತ್ತರಿಸ್ತೀವಿ ಅಂತ ಅಬ್ಬರಿಸಿದಂಥ ಬಿಲಾವಲ್ ಭುಟ್ಟೋ ಇವರಂಥ ಹುಸಿ ಬೆದರಿಕೆಗಳನ್ನು, ಎಂತೆಂಥ ಬೆದರಿಕೆಗಳು ನೋಡಿ. ಅಣೆಕಟ್ಟುಗಳನ್ನು ಧ್ವಂಸ ಮಾಡಿಬಿಡ್ತೀವಿ, ನೀವು ನಮ್ಮ ನೀರನ್ನು ತಡೆದ್ರೆ ಯುದ್ಧ ಸಾರ್ತೀವಿ, ಕೈಗಳನ್ನು ಕತ್ತರಿಸ್ಬಿಡ್ತೀವಿ. ಇದಕ್ಕೆಲ್ಲ ಉತ್ತರವನ್ನು ಭಾರತ ಸರಿಯಾಗಿ ಕೊಟ್ಟಿತ್ತು. ಎಸ್, ಒಂದು ದಿಟ್ಟವಾದಂಥ ಸ್ಟೇಟ್ಮೆಂಟ್ ಅದು. ಲೆಟ್ ಅಸ್ ರಿಕಾಲ್. ಕೇಂದ್ರ ಸರ್ಕಾರ ಅಥವಾ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಯನ್ನು ಉದ್ದೇಶಿಸಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ರಕ್ತ ಮತ್ತು ನೀರು ಒಂದೇ ಬಾರಿಗೆ ಹರಿಯೋದಕ್ಕೆ ಸಾಧ್ಯವಿಲ್ಲ ಅಂತ. ಭಾರತದ ಒಂದು ದಿಟ್ಟ ಹೆಜ್ಜೆ ಈಗ ಪಾಕಿಸ್ತಾನವನ್ನು ಧೂಳಿಪಟ ಮಾಡಿಬಿಟ್ಟಿದೆ. ಉಗ್ರರ ಪೋಷಣೆಯನ್ನು ನಿಲ್ಲಿಸದೆ ಅಂದು ಭಾರತದ ಮೇಲೆ ಕ್ಷಿಪಣಿ ಹಾರಿಸುವ ಅಹಂ ಮಾತುಗಳನ್ನಾಡ್ತಾ ಇದ್ದ ಅದೇ ಪಾಕಿಸ್ತಾನದ ನಾಯಕರು ಇವತ್ತು ನೀರಿಗಾಗಿ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ರಾಜತಾಂತ್ರಿಕವಾಗಿ ಪಾಕಿಸ್ತಾನ ಸೋತಿದೆ. ದೇಶದ ದಿವಾಳಿತನವನ್ನು ಜಗಜ್ಜಾಹೀರುಗೊಳಿಸಿದೆ. ಇವತ್ತು ಕೆನಡಾ ವಿದೇಶಾಂಗ ಸಚಿವೆ ನೀವು ಗಮನಿಸಬಹುದು, ಅನಿತಾ ಆನಂದ್ ಅವರ ಹತ್ರ ಮೊರೆ ಇಡುವಂತಹ ಪರಿಸ್ಥಿತಿ ಬಂದಿದೆ ಅನ್ನೋದಾದರೆ, ವಿ ವಾಂಟ್ ಅವರ್ ವಾಟರ್ ಬ್ಯಾಕ್. 1960ರ ಸಿಂಧೂ ನದಿ ಒಪ್ಪಂದವನ್ನು ಮರುಸ್ಥಾಪನೆ ಮಾಡಿ ಈ ರೀತಿಯ ಹೇಳಿಕೆಗಳನ್ನು ಅಥವಾ ಮಾತುಕತೆಯನ್ನು ಪಾಕಿಸ್ತಾನ ಮಾಡ್ತಿದೆ ಅನ್ನೋದಾದರೆ ಯಾವ ಕಾರಣಕ್ಕೆ? ಎಸ್, ಅಗೇನ್ ಸಿಂಧೂ ನದಿ.
ಅವತ್ತು ರಾಜತಾಂತ್ರಿಕವಾಗಿ ಭಾರತ ತೆಗೆದುಕೊಂಡ ನಿರ್ಧಾರ ಪಾಕಿಸ್ತಾನವನ್ನು ದಿವಾಳಿ ಮಾಡಿದೆ, ರಾಜತಾಂತ್ರಿಕವಾಗಿ ಮೂಲೆ ಗುಂಪು ಮಾಡಿದೆ. ರೈಟ್, ಇದೆಲ್ಲ ಒಂದು ಭಾಗ. ಆದರೆ ನಿರಂತರವಾಗಿ ಪಾಕಿಸ್ತಾನ ಸುಳ್ಳು ಹೇಳ್ಕೊಂಡು ಬಂತು. ನಿರಂತರವಾಗಿ ಪಾಕಿಸ್ತಾನ ಹೇಳಿದಂಥ ಸುಳ್ಳನ್ನು ಕೆಲವು ಭಾರತೀಯರು ಒಪ್ಪಿಕೊಂಡಿದ್ದರು, ಇರಬಹುದೇನೋ ಅನ್ನುವಂಥ ಸನ್ನಿವೇಶ ಕೂಡ ನಿರ್ಮಾಣ ಆಗಿತ್ತು. ಆದರೆ ಇವತ್ತು 24 ಕೋಟಿ ಜನ ಸಾಯ್ತಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಅವತ್ತು ಉಲ್ಲೇಖ ಮಾಡಿದರು. ಹಾಗಾಗಿ ಇದೊಂದು ರೀತಿ ಜಾಗತಿಕ ಮಟ್ಟದಲ್ಲಿ ಭಾರತ ಹಾಗಾದರೆ ಪಾಕಿಸ್ತಾನಕ್ಕೆ ಏನಪ್ಪ ಮಾಡ್ತಿದೆ ಅನ್ನುವಂತಹ ಆತಂಕವನ್ನು ತಂದೊಡ್ಡಿತ್ತು. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಯಾಕಂದರೆ ನಿರಂತರವಾಗಿ ಒಂದಲ್ಲ ಒಂದು ಸುಳ್ಳನ್ನು ಜಾಗತಿಕ ಮಟ್ಟದಲ್ಲಿ ಹೇಳಿಕೆಯ ರೂಪದಲ್ಲಿ ಕೊಟ್ಟು ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿತ್ತು. ಭಾರತವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಬಂತು. ನೀರಿಲ್ಲದೆ 24 ಕೋಟಿ ಜನ ಸಾಯುತ್ತಿದ್ದಾರೆ ಎಂದು ಜಾಗತಿಕ ವೇದಿಕೆಗಳಲ್ಲಿ ಮೊಸಳೆ ಕಣ್ಣೀರು ಸುರಿಸ್ತಾ ಇರುವಂತಹ ಪಾಕಿಸ್ತಾನದ ಕುತಂತ್ರಕ್ಕೆ ಭಾರತ ಹಾಗೂ ಸೂಕ್ತ ಖಡಕ್ ಉತ್ತರವನ್ನು ಕೊಟ್ಟಿದೆ. ವಾಸ್ತವವಾಗಿ ಪಾಕಿಸ್ತಾನ ತನ್ನ ಕೆಟ್ಟ ನೀರು ನಿರ್ವಹಣೆಯಿಂದಾಗಿ ಪ್ರತಿ ವರ್ಷ 3.5 ಕೋಟಿ ಎಕರೆ ಅಡಿಗಿಂತಲೂ ಹೆಚ್ಚು ನೀರನ್ನು ಅರೇಬಿಯನ್ ಸಮುದ್ರಕ್ಕೆ ಪೋಲ್ ಮಾಡ್ತಾ ಇದೆ. ಅಂದರೆ ವಾಸ್ತವ ಏನು ಅಂತ ಅರ್ಥ ಮಾಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ. ಇದನ್ನು ಸ್ವಲ್ಪ ಡೀಟೇಲ್ ಆಗಿ ನಾನು ಅರ್ಥ ಮಾಡಿಸ್ತೀನಿ ನೋಡಿ. ಸಿಂಧೂ ನದಿ ಟಿಬೆಟ್ನಲ್ಲಿ ಹುಟ್ಟುತ್ತೆ, ಭಾರತದಲ್ಲಿ ಹರಿಯುತ್ತೆ, ನಂತರ ಪಾಕಿಸ್ತಾನದಲ್ಲಿ ಹರಿತಿ ಕರಾಚಿಯ ಮೂಲಕ ಸಮುದ್ರವನ್ನು ಸೇರುತ್ತೆ. ಬಹುಭಾಗ ಪಾಕಿಸ್ತಾನದಲ್ಲಿ ಹರಿಯುತ್ತೆ. 3800 ಕಿಲೋಮೀಟರ್ ವಿಸ್ತೀರ್ಣ ಅಂತಲೇ ಅಂದ್ಕೊಳ್ಳೋಣ. ಅಂದರೆ ಸಿಂಧೂ ನದಿಯ ಹರಿಯುವಿಕೆ, ಯಾವುದೇ ಒಂದು ನದಿಯ ಉಗಮ ಸ್ಥಾನ ಒಂದು ಕಡೆ ಆದರೆ ಅದು ಸಮುದ್ರವನ್ನೇ ಸೇರಬೇಕು. ಆದರೆ ಎಲ್ಲೆಲ್ಲಿ ನದಿಯ ಹರಿಯುವಿಕೆ ಅನ್ನೋದಿರುತ್ತೆ ಅಲ್ಲೆಲ್ಲ ಅಣೆಕಟ್ಟುಗಳನ್ನು ಸರಿಯಾದ ರೀತಿಯಲ್ಲಿ ಭದ್ರ ಮಾಡಿಕೊಂಡು ಕೃಷಿಗೆ ಕುಡಿಯೋದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು. ಆದರೆ 24 ಕೋಟಿ ಜನ ನೀರಿಲ್ಲದೆ ಇವತ್ತು ತತ್ತರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಪಾಕಿಸ್ತಾನ ಹೇಳಿತ್ತು ಅನ್ನೋದಾದರೆ ಆ ನೀರಿನ ನಿರ್ವಹಣೆಯನ್ನು ನೆಟ್ಟಗೆ ಮಾಡ್ತಾ ಇದೆಯಾ ಪಾಕಿಸ್ತಾನ ಅನ್ನೋದೇ ಸದ್ಯದ ಪ್ರಶ್ನೆ. ಆ ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದರೆ ಸರಿಯಾದಂತಹ ನೀರು ನಿರ್ವಹಣೆಯನ್ನು ಪಾಕಿಸ್ತಾನ ಮಾಡಿಲ್ಲ. 3.5 ಕೋಟಿ ಎಕರೆ ಅಂದರೆ ಬಹುತೇಕ ಕೃಷಿ ಚಟುವಟಿಕೆಗಳು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ನೋಡಿ. ಬಹಳಷ್ಟು ನೀರು ಅರೇಬಿಯನ್ ಸಮುದ್ರಕ್ಕೆ ಪೋಲಾಗ್ತಾ ಇದೆ. ತನ್ನ ಸ್ವಂತ ಅಧ್ಯಕ್ಷತೆಯನ್ನು ಮುಚ್ಚಿಟ್ಟು, ಅಂದರೆ ಎಷ್ಟು ವಿಫಲವಾಗಿ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ ಅನ್ನುವಂಥ ವಿಷಯವನ್ನು ಮುಚ್ಚಿಟ್ಟು ಭಾರತದ ಜಲವಿದ್ಯುತ್ ಯೋಜನೆಗಳಿಗೆ ಅಡ್ಡಿಪಡಿಸುವ ಕಾಯಕ ಮಾಡ್ಕೊಂಡಿದೆ. ರೈಟ್, ಈ ಜಲವಿದ್ಯುತ್ ಯೋಜನೆಗಳು ಅಂತ ಯಾಕೆ ಬಂತು ಅನ್ನೋದನ್ನು ಒಂದು 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಭಾರತ ಸಿಂಧೂ ನದಿಗೆ ಸಂಬಂಧಪಟ್ಟಂತೆ ಭಾರತದಾದ್ಯಂತ ಇರುವಂತಹ ನದಿಗಳಿಗೆ ಸಂಬಂಧಪಟ್ಟಂತೆ ವಿದ್ಯುತ್ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಮಹತ್ವದ ಯೋಚನೆಗಳನ್ನು ಹಾಕೊಂಡಿದೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಸಿಂಧೂ ನದಿಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಯೋಚನೆಗಳಿದ್ದಾವೆ, ಜಲ ವಿದ್ಯುತ್ ಯೋಜನೆಗಳಿದ್ದಾವೆ. ಅದನ್ನು ಅಡ್ಡಿಪಡಿಸುವುದಕ್ಕೆ ಹಾಕಿದಂಥ ಮೊಸಳೆ ಕಣ್ಣೀರು 24 ಕೋಟಿ ಜನ ಸಾಯ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಇದನ್ನು ಯಾರು ಯಾವಾಗ ಹೆಂಗೆ ಒಪ್ಕೊಳ್ತಾರೆ ಗೊತ್ತಿಲ್ಲ. ಕಳೆದ 60 ವರ್ಷಗಳಿಂದ ಭಾರತ ಸದ್ಭಾವನೆಯಿಂದ ಆ ಒಪ್ಪಂದವನ್ನು ಪಾಲಿಸ್ಕೊಂಡು ಬಂದಿದೆ. ಸಂಸತ್ನಲ್ಲಿ ನೀವು ಗಮನಿಸಬಹುದು, ಇಂಥ ಜಲ ಒಪ್ಪಂದದ ಸಂದರ್ಭದಲ್ಲಿ ಪರಿಸ್ಥಿತಿ ಏನಪ್ಪ ಅನ್ನುವಂತಹ ನಿರ್ಮಾಣವಾಗಿತ್ತು. ಆದರೆ ಈಗ ಪಾಕಿಸ್ತಾನ ಎದುರಿಸ್ತಿರುವಂತಹ ಪರಿಸ್ಥಿತಿಗೆ ಇನ್ನೊಂದು ದೇಶದ ಮೊರೆ ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಭಾರತ ತನ್ನ ನಿರ್ಧಾರದಲ್ಲಿ ಅಚ್ಚಲವಾಗಿದೆ. ಇಟ್ ಈಸ್ ನಾಟ್ ಡಿಸ್ಟರ್ಬಿಂಗ್ ಬೈ ಎನಿ ಸ್ಟೇಟ್ಮೆಂಟ್. ಯಾಕಂದರೆ ಒಂದು ಸಲ ನಿರ್ಧಾರವನ್ನು ತಗೊಂಡ್ರೆ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಹಾಗಾದರೆ ಭಾರತ ಏನು ಹೇಳ್ತಾ ಇದೆ, ಭಾರತದ ನಿಲುವುಗಳೇನು? ಸಿಂಧೂ ನದಿ ಒಪ್ಪಂದದ ವಿಚಾರ 1960ರದ್ದು. ಆದರೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಆ ಒಪ್ಪಂದವನ್ನು ರದ್ದು ಮಾಡಿ ರಾಜತಾಂತ್ರಿಕವಾಗಿ ಹೆಂಗೆ ಉತ್ತರ ಕೊಡಬೇಕು ಅನ್ನೋದನ್ನು ಕೊಟ್ಟಿದೆ ಅನ್ನೋದಾದರೆ ಮುಂದೇನಾಗುತ್ತೆ, ಮುಂದೆ ಯಾವ ನಿಲುವಿಗೆ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಡೀಟೇಲ್ಸ್ ಇದೆ. ಹೌದು, 1960ರಲ್ಲಿ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ರೂಪುಗೊಂಡಂತಹ ಒಂದು ಒಪ್ಪಂದ ಅದು. ನಾವು ಅದನ್ನು ಡೀಟೇಲಾಗಿ ನೋಡ್ತಾ ಹೋಗಬೇಕಾಗತ್ತೆ. ಪಾಕಿಸ್ತಾನಕ್ಕೆ 80% ನಾವಾಗಲೇ ಉಲ್ಲೇಖ ಮಾಡ್ತಾ ಇದ್ವಿ. 1960ರ ಸಿಂಧೂ ಜಲ ಒಪ್ಪಂದವನ್ನು ಸದ್ಭಾವನೆಯಿಂದ ಭಾರತ ಪಾಲಿಸ್ಕೊಂಡು ಬಂದಿದೆ. 80% ನೀರನ್ನು ಹರಿಬಿಟ್ಟಿರುವಂತಹ ಬಹಳ ದೊಡ್ಡ ಒಪ್ಪಂದ ಅದು.
ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಡಿಪೆಂಡೆನ್ಸಿ ಆಫ್ ಸಿಂಧೂ ನದಿ ಎಕ್ಸ್ಟ್ರೀಮ್ ಇದೆ ಪಾಕಿಸ್ತಾನಕ್ಕೆ. ಬಟ್ ಹಾಗಾದರೆ ಒಪ್ಪಂದ ಏನಾಗಿತ್ತು, ಅದನ್ನು ಯಾವ ರೀತಿ ಭಾರತ ಪಾಲನೆ ಮಾಡ್ಕೊಂಬಂದಿದೆ, ಎಂಥ ಸಿಚುವೇಷನಲ್ಲಿ ಅದನ್ನು ರದ್ದು ಮಾಡ್ತು ಅಂತ. 1960ರಲ್ಲಿ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಿಂದ ರೂಪುಗೊಂಡ ಸಿಂಧೂ ಜಲ ಒಪ್ಪಂದ ಪಾಕಿಸ್ತಾನಕ್ಕೆ 80% ನೀರನ್ನು ಒದಗಿಸಿದ ಅನ್ಯಾಯದ ಒಪ್ಪಂದ. ಬದಲಾದ ಇಂದಿನ ಕಾಲಘಟ್ಟದಲ್ಲಿ ಹವಾಮಾನ ಬದಲಾವಣೆ, ಹಿಮ ನದಿಗಳ ಕರಗುವಿಕೆ ಜೊತೆಗೆ ಭಾರತದ ಹೆಚ್ಚುತ್ತಿರುವ ಜಲ ಬೇಡಿಕೆಗೆ ತಕ್ಕಂತೆ ನಿಯಮಗಳ ಮರುಪರಿಶೀಲನೆ ಅನಿವಾರ್ಯ. ಇನ್ನು ಭಯೋತ್ಪಾದನೆಯನ್ನೇ ರಾಜ್ಯ ನೀತಿಯಾಗಿ ಮಾಡ್ಕೊಂಡ್ಬಿಟ್ಟಿದೆ ಪಾಕಿಸ್ತಾನ. ಇದು ಭಾರತದ ಅಸ್ತಿತ್ವಕ್ಕೆ ಧಕ್ಕೆ ತರ್ತಿರುವಂತಹ ಪಾಕಿಸ್ತಾನಕ್ಕೆ ಒಪ್ಪಂದ ಅಮಾನತುಗೊಳಿಸುವ ಮೂಲಕ ಕಠಿಣ ಪಾಠವನ್ನು ಕಲಿಸಿದೆ. ಮಾಹಿತಿ ವಿನಿಮಯವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿರುವ ಭಾರತ ತನ್ನ ಸಾರ್ವಭೌಮ ಹಕ್ಕನ್ನು ಚಲಾಯಿಸ್ತಾ ತನ್ನ ಪಾಲಿನ ಹನಿ ನೀರನ್ನು ಯೋಜನೆಗಳಿಗೆ ಕೊಡೋದಕ್ಕೆ ನಿರ್ಧಾರವನ್ನು ಮಾಡಿದೆ. ಹೌದು, ಈಗ ಭಾರತದ ನದಿಗಳು ಅಂದಾಗ ಭಾರತದ ನದಿಗಳು ಇತರ ರಾಷ್ಟ್ರಗಳಲ್ಲಿ ಹರಿಯುತ್ತಿದ್ದರೂ ಕೂಡ ಕೆಲವೊಂದು ಒಪ್ಪಂದಗಳ ಪಾಲನೆಯನ್ನು ಕಟ್ಟುನಿಟ್ಟಾಗಿ ಮಾಡಬೇಕಾಗತ್ತೆ. ಅಫ್ಕೋರ್ಸ್ ಐ ರಿಪೀಟ್, ಭಾರತ 80% ನೀರನ್ನು ಸಿಂಧೂ ನದಿಯ ವಿಚಾರದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ, ಪಾಕಿಸ್ತಾನಕ್ಕೆ ಹರಿಬಿಡುವ ಆ ಒಪ್ಪಂದವನ್ನು ಪರಿಪಾಲನೆ ಮಾಡ್ಕೊಂಬಂದಿದೆ. ಆದರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಆದಂತಹ ಅನ್ಯಾಯ ಇದೆಯಲ್ಲ, ಅದಕ್ಕೆ ರಾಜತಾಂತ್ರಿಕವಾಗಿ ಉತ್ತರ ಕೊಡಬೇಕಾಗಿತ್ತು. ಕಟ್ಟುನಿಟ್ಟಿನ ನಿರ್ಧಾರ ಕೂಡ ತಗೊಳ್ತು. ಈಗ ನೋಡಿ ಏನಾಗಿದೆ ಅಂತ ನೋಡೋದಾದರೆ, ಈ ನದಿ ನೀರಿಗೆ ಸಂಬಂಧಪಟ್ಟಂತೆ ಹಲವಾರು ಯೋಚನೆಗಳನ್ನು ಭಾರತ ಹಾಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಡೀಟೇಲ್ಸ್ ನಿಮ್ಮ ಮುಂದೆ. ಹೌದು, ಈಗ ನೋಡಿ, ಪಾಕಿಸ್ತಾನದ ಕುತಂತ್ರ, ಅಡ್ಡಗಾಲು ಹಾಕುವುದು, ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ಪ್ರಯತ್ನಗಳು ನಿರಂತರವಾಗಿ ನಡೀತಾನೆ ಇದೆ. ಆದರೆ ಸಿಂಧೂ ನದಿ ನೀರಿನ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಅದು ಏನೇ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಭಾರತ ತನ್ನ ನಿರ್ಧಾರದಲ್ಲಿ ಕಟಿಬದ್ಧವಾಗಿದೆ. ಭಾರತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ತನ್ನ ಜಲ ವಿದ್ಯುತ್ ಯೋಜನೆಗಳನ್ನು ಅಭೂತಪೂರ್ವ ವೇಗವಾಗಿ, ಅಂದರೆ ವಿಚ್ ಇಸ್ ವೆರಿ ಸ್ಪೀಡ್ ಅಂತ ಒಂದು ಹಂತಕ್ಕೆ ತಗೊಂಡು ಹೋಗ್ಬಿಟ್ಟಿದೆ. ಇಸ್ಲಾಮಾಬಾದ್ಗೆ ತೀವ್ರ ಆಘಾತವನ್ನು ಕೊಟ್ಟಿದೆ. ಕೆಲವೊಂದು ಯೋಜನೆಗಳನ್ನು ಉಲ್ಲೇಖ ಮಾಡ್ತೀನಿ. ಕಿರು ಮತ್ತು ಪಾಕಲ್ ದುಲ್ ಈ ಯೋಜನೆಗಳನ್ನು ನಾನು ಉಲ್ಲೇಖ ಮಾಡೋದಾದರೆ 624 ಮೆಗಾವ್ಯಾಟ್ ಕಿರು, ಪಾಕಲ್ ದುಲ್ 1000 ಮೆಗಾವ್ಯಾಟ್ ಯೋಜನೆಗಳು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡ್ತಾ ಇದ್ದಾವೆ. ಜಮ್ಮು ಕಾಶ್ಮೀರದಲ್ಲಿ ಒಟ್ಟು 5500 ಮೆಗಾವ್ಯಾಟ್ ಸಾಮರ್ಥ್ಯದ ಬೃಹತ್ ಯೋಜನೆಗಳನ್ನು ಪೂರ್ಣಗೊಳಿಸುವುದಕ್ಕೆ ಕೇಂದ್ರ ಸರ್ಕಾರ ಎಲ್ಲ ತಯಾರಿಯನ್ನು ಮಾಡಿದೆ. ಈ ಹಿಂದೆ ಭಾರತದ ಸಣ್ಣ ಯೋಜನೆಗಳಿಗೂ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ತಡೆಯಾಜ್ಞೆಯನ್ನು ತರ್ತಾ ಇತ್ತು. ಹೌದು, ಸೊ ಹಾಗಾಗಿ ಪಾಕಿಸ್ತಾನ ಯಾವುದೇ ತಗಾದಿಯನ್ನು ತೆಗೆದರೂ ಕೂಡ ಅದಕ್ಕೆ ಸೊಪ್ಪು ಹಾಕದೇ ಇರುವುದಕ್ಕೆ ಭಾರತ ನಿರ್ಧರಿಸಿದೆ. ನೀಟ್ ಹೋರಾಟ, ದೇಶದ ಆಸ್ತಿ, ದೇಶದ ಭವಿಷ್ಯ ವಿದ್ಯಾರ್ಥಿಗಳು. ಇವತ್ತು ಅದೇ ವಿದ್ಯಾರ್ಥಿಗಳು ಬೀದಿಯಲ್ಲಿ ನಿಂತು ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನುವಂಥ ವಿಚಾರ ದೇಶದಾದ್ಯಂತ ಕಿಚ್ಚನ್ನು ಹೆಚ್ಚು ಮಾಡಿದೆ. ಇವತ್ತು ಅದೇ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿ ರಕ್ತ ಸುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಶೇಷವಾಗಿ ಈ ಒಂದು ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಕೆಲವೊಂದು ರಾಜಕೀಯ ಪಕ್ಷಗಳು ತಮ್ಮದೇ ಆದಂತಹ ಬೆಂಬಲವನ್ನು ಸೂಚಿಸಿದ್ದಾವೆ. ವಿದ್ಯಾರ್ಥಿ ಸಂಘಗಳು ಸ್ವ ಇಚ್ಛೆಯಿಂದ ನಿರಂತರವಾಗಿ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾವೆ. ಆದರೆ ಕೇಂದ್ರ ಸರ್ಕಾರ ಈ ಒಂದು ಸಮಸ್ಯೆಗೆ ಸೂಕ್ತ ರೀತಿಯ ಪರಿಹಾರವನ್ನು ಒದಗಿಸಬೇಕು. ಆದರೆ ಜಾಣ ಮೌನವನ್ನು ಅನುಸರಿಸ್ತಾ ಇದೆ. ರೈಟ್, ನೀಟ್ ಹೋರಾಟ ಹಲವು ಘಟನೆಗಳಿಗೆ ಸಾಕ್ಷಿಯಾಗಿದೆ. ಅದರಲ್ಲಿ ಪ್ರಮುಖವಾಗಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೆಯೇ ಅಖಿಲೇಶ್ ಅವರ ಪಾತ್ರ ಇದರಲ್ಲಿ ಏನು? ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಮನೆಯ ಮುಂದೆ ಯಾವ ರೀತಿಯ ಹೈಡ್ರಾಮಾ ನಡೆಯಿತು ಅಥವಾ ಹೋರಾಟ ನಡೆಯಿತು, ಅಲ್ಲಾದಂಥ ಘಟನೆಗಳೇನು, ಇದೆಲ್ಲವನ್ನು ಡೀಟೇಲಾಗಿ ನೋಡ್ತಾ ಹೋಗೋಣ. ಯಾಕಂದರೆ ಇದು ವಿದ್ಯಾರ್ಥಿಗಳ ಹೋರಾಟ. ವಿದ್ಯಾರ್ಥಿ ದೇಶದ ಆಸ್ತಿ ಅಂತ ಹೇಳೋದಲ್ಲ, ಅದನ್ನು ಪರಿಪಾಲನೆ ಮಾಡಬೇಕಾಗತ್ತೆ ಯಾವುದೇ ಸರ್ಕಾರ ಇದ್ದರೂ ಕೂಡ. ಆದರೆ ಅಂಥ ಘಟನೆಗಳು ಜರುಗ್ತಾ ಇಲ್ಲ. ಜಾಣ ಮೌನವನ್ನು ದೊಡ್ಡ ದೊಡ್ಡ ನಾಯಕರು ಅನುಸರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ
ಪ್ರತಿಭಟನೆಯ ಕಿಚ್ಚು ಅನ್ನೋದು ಹಂತ ಹಂತವಾಗಿ ಹೆಚ್ಚಾಗ್ತಾ ಇದೆ. ವಿಶೇಷವಾಗಿ ಮೊದಲ ವಿಚಾರ, ಪ್ರಧಾನಿ ನರೇಂದ್ರ ಮೋದಿ ಮನೆಯ ಮುಂದೆ ಹೋರಾಟದ ಕಿಚ್ಚು ಅನ್ನೋದು ಹೆಚ್ಚಾಗಿತ್ತು. ರಾಹುಲ್ ಗಾಂಧಿ, ಕಾಂಗ್ರೆಸ್ನ ಕಾರ್ಯಕರ್ತರು, ಹೀಗೆ ಹಲವರು ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆಯ ಮುಂದೆ ಹೋರಾಟವನ್ನು ಮಾಡಿದ್ರು. ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು. ತಳ್ಳಾಟ, ನೂಕಾಟಗಳು ಜಾಸ್ತಿ ಆಯಿತು. ಅಖಿಲೇಶ್ ಅವರು ಕೂಡ ಈ ಸಂದರ್ಭದಲ್ಲಿದ್ದರು. ದೇಶದಲ್ಲಿ ಆಗ್ತಿರುವಂತಹ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಆಗ್ತಿರುವಂತಹ ಅನ್ಯಾಯವನ್ನು ಈ ನಾಯಕರು ಪ್ರಧಾನಿ ನರೇಂದ್ರ ಮೋದಿಯವರ ಮುಂದೆಯೇ ಪ್ರದರ್ಶನ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ ಇದೆ, ಅದನ್ನು ನೋಡ್ತಾ ಹೋಗೋದಾದರೆ ಹೌದು, ವಿಶೇಷವಾಗಿ ಇವತ್ತಾದಂತಹ ಬೆಳವಣಿಗೆ ಇದು. ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿಯವರ ಮನೆಯ ಮುಂದೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೈಟ್, ಪೊಲೀಸರು ಹಾಗೂ ಕೈ ಕಾರ್ಯಕರ್ತರ ನಡುವೆ ತಳ್ಳಾಟ, ನೂಕಾಟ ಜಾಸ್ತಿಯಾಗಿತ್ತು. ಪ್ರತಿಭಟನಾ ನಿರತ ರಾಹುಲ್ ಗಾಂಧಿಯವರನ್ನು ಅಂತಿಮವಾಗಿ ವಶಕ್ಕೆ ಪಡೆದುಕೊಳ್ಳಲಾಯಿತು. ನೀಟ್ ಹೋರಾಟ ಇದು. ಈಗ ಕಾಂಗ್ರೆಸ್ನ ಇಂಟರ್ಫಿಯರೆನ್ಸನ್ನು ಬೇರೆ ಬೇರೆ ರೀತಿ ವಿಶ್ಲೇಷಣೆ ಮಾಡಲಾಗುತ್ತೆ. ಅದನ್ನು ನಾನು ಸೆಕೆಂಡ್ ಪಾರ್ಟಲ್ಲಿ ಹೇಳ್ತೀನಿ. ರೈಟ್ ನಾವು ಏನಾಗಿದೆ ನೋಡೋದಾದರೆ, ಪೊಲೀಸರು ವಶಕ್ಕೆ ಪಡೆಯುವಾಗ ನೆಲದ ಮೇಲೆ ಮಲಗಿ ವಿರೋಧವನ್ನು ವ್ಯಕ್ತಪಡಿಸಲಾಯಿತು. ಪ್ರಿಯಾಂಕಾ ಗಾಂಧಿ, ಅಖಿಲೇಶ್ ಯಾದವ್ ಕೂಡ ಪೊಲೀಸ್ ವಶಕ್ಕೆ. ಆಗಿರುವಂಥ ಡೆವಲಪ್ಮೆಂಟ್ಸ್ ಇದು. ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನು ಕೈ ಬಿಡೋದಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅಹೋರಾತ್ರಿ ಧರಣಿಗೆ ಕರೆ ಕೊಟ್ಟಿದ್ದರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ. ಹೌದು, ಯಾಕಂದರೆ ಪರಿಸ್ಥಿತಿ ಆ ಮಟ್ಟಕ್ಕೆ ಹೊರಹೊಮ್ಮಿದೆ. ನೋಡಿ, ನೀಟ್ ಪೇಪರ್ ಸೋರಿಕೆ, ಪರೀಕ್ಷಾ ಅಕ್ರಮಗಳ ವಿರುದ್ಧ ಸಿಡಿದೆದ್ದಿದೆ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ CJP. ಇದರ ಅಡಿಯಲ್ಲಿ ಸಂಘಟಿತರಾಗಿರುವಂಥ ಹಲವಾರು ಲಕ್ಷಾಂತರ ವಿದ್ಯಾರ್ಥಿಗಳು ಈಗಾಗಲೇ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಹೋರಾಟಕ್ಕೆ ಒಂದು ಕಡೆ ವಿದ್ಯಾರ್ಥಿಗಳು, ಭಾರತದ ಯುವ ಸಮೂಹ ತಮ್ಮದೇ ಆದಂತಹ ಬಾಹ್ಯ ಬೆಂಬಲವನ್ನು ಸೂಚಿಸಿದ್ದಾರೆ. ಸ್ವತಃ ಲಕ್ಷಾಂತರ ಮಂದಿ ಈಗಾಗಲೇ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಭಾಗ. ರಾಜಕೀಯವಾಗಿ ನಾವು ನೋಡ್ತಾ ಹೋಗೋದಾದರೆ ಇವತ್ತಾದಂಥ ಡೆವಲಪ್ಮೆಂಟ್, ರಾಹುಲ್ ಗಾಂಧಿಯವರು ಈ ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದರ ಬಗ್ಗೆ ಮಾತಾಡ್ತಿದ್ರು, AICC ಅಧ್ಯಕ್ಷರು. ಅಂದರೆ ಕೇಂದ್ರ ಸರ್ಕಾರ ಶುಡ್ ರಿಯಾಕ್ಟ್, ಮಾತಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಹಲವಾರು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಇವತ್ತು ಪ್ರಿಯಾಂಕಾ ಗಾಂಧಿ ಇರ್ಬೋದು, ಅಖಿಲೇಶ್ ಇರ್ಬೋದು, ಇವರೆಲ್ಲರೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಮನೆಯ ಮುಂದೆ ಯಾವ ರೀತಿ ಹೋರಾಟದಲ್ಲಿ ಭಾಗಿಯಾಗಿದ್ರು ಅನ್ನೋದನ್ನು ಗಮನಿಸ್ಬೋದು. ಎಟ್ ದ ಸೇಮ್ ಟೈಮ್ ನೋಡಿ, ರಾಹುಲ್ ಗಾಂಧಿಯವರು ನೆಲದ ಮೇಲೆ ಮಲಗಿ ಈ ಹೋರಾಟವನ್ನು ಎಟ್ ಎನಿ ಕಾಸ್ಟ್ ಕೈ ಬಿಡೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಅಖಿಲೇಶ್ ಇವರೆಲ್ಲರನ್ನು ಕೂಡ ಪೊಲೀಸ್ನವರು ವಶಕ್ಕೆ ಪಡೆದುಕೊಂಡಿದ್ದಾರೆ. ರೈಟ್, ಕಾಕ್ರೋಚ್ ಜನತಾ ಪಾರ್ಟಿ. ಈ ಕಾಕ್ರೋಚ್ ಜನತಾ ಪಾರ್ಟಿಯ ಬಗ್ಗೆ ನೋಡಲೇಬೇಕು. ಅಂದರೆ ದೇಶದಲ್ಲಿ ಆಗ್ತಿರುವಂತಹ ಪ್ರಶ್ನೆ ಪತ್ರಿಕೆ ಸೋರಿಕೆ ಇರ್ಬೋದು, ಪರೀಕ್ಷಾ ಅಕ್ರಮಗಳಿರ್ಬೋದು, ಪ್ರತಿಪಕ್ಷವಾಗಿ ಕಾಂಗ್ರೆಸ್ ವಿರೋಧಿಸಿದೆ. ಪರಿಣಾಮಕಾರಿಯಾಗಿ ವಿರೋಧಿಸಿದೆಯಾ ಅಂತ ಕೇಳಿದ್ರೆ ಉತ್ತರ ಇಲ್ಲ ಅಂತ ಹೇಳ್ಬೋದು. ಇವತ್ತು ರಾಹುಲ್ ಗಾಂಧಿ ಅವರು ಬಂದಿರ್ಬೋದು ಹೋರಾಟಕ್ಕೆ, ಅವರನ್ನು ವಶಕ್ಕೂ ಕೂಡ ಪಡ್ಕೊಂಡಿರಬಹುದು. ಆದರೆ ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ, ಯಾವ ರೀತಿ ಹೋರಾಟಗಳಾಗ್ತಾ ಇದೆ, ಯಾರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ. ಇವತ್ತು ರಾಹುಲ್ ಗಾಂಧಿ ಅವರು ಬಂದಿರೋದ್ರಿಂದಾಗಿ ಕಾಂಗ್ರೆಸ್ ಸ್ಪಾನ್ಸರ್ಡ್ ಹೋರಾಟ ಅಂತ ವಿಶ್ಲೇಷಣೆಗಳು ಬರಬಹುದು. ಬಟ್ ಅಸಲಿಗೆ ನೀಟ್ ಮತ್ತು CBSE ಪರೀಕ್ಷಾ ಅಕ್ರಮಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲಿಗೆ ತಳ್ಳಲ್ಪಟ್ಟ ಬೆನ್ನಲ್ಲೇ ಅಭಿಜಿತ್ ದೀಪ್ಗೆ ನೇತೃತ್ವದಲ್ಲಿ ಮೇ 10ರಿಂದ ಉದಯಿಸಿದ ಕಾಕ್ರೋಚ್ ಜನತಾ ಪಾರ್ಟಿ ಅಂದರೆ CJP ದೇಶದಾದ್ಯಂತ ಬೃಹತ್ ರೋಷಾಗ್ನಿಯಾಗಿ ರೂಪಾಂತರಗೊಂಡಿದೆ. ಜೂನ್ 11ರಂದು ಪುಣೆ ವಿಶ್ವವಿದ್ಯಾಲಯದಿಂದ ಶಿಕ್ಷಣ ಸುಧಾರಣಾ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದ ಈ ಸಂಘಟನೆ ಅಕ್ರಮದಿಂದ ಬಾಧಿತರಾದ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತಲಾ 10,000 ರೂಪಾಯಿ ಪರಿಹಾರ ನೀಡಬೇಕು ಅಂಥೇಳಿ ಆಕ್ರೋಶಗೊಂಡಿದೆ, ಆಗ್ರಹಪಡಿಸಿದೆ. ಜೂನ್ 20ರಿಂದ ನೀವು ಗಮನಿಸ್ತಾ ಇದ್ದೀರಿ, ದೆಹಲಿಯ ಜಂತರ್ ಮಂತರ್ನಲ್ಲಿ ಸಾವಿರಾರು ಯುವಕರು ತಟ್ಟೆ, ಚಮಚ ಬಡಿಯುವ ಮೂಲಕ ಸರ್ಕಾರದ ವಿರುದ್ಧ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿಯವರ ವಾರಣಾಸಿ ಕ್ಷೇತ್ರದಲ್ಲೂ ಕೂಡ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟವನ್ನು ನಡೆಸಿದರು. ಇದರ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. ಅಫ್ಕೋರ್ಸ್ ಈ ಒಂದು ದೊಡ್ಡ ಹೋರಾಟದಲ್ಲಿ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಸೋನಮ್ ವಾಂಗ್ಚುಕ್.
ಸೋನಂ ವಾಂಗ್ಚುಕ್ ಅವರು ಹೋರಾಟವನ್ನು ಮಾಡ್ತಾ ಇಲ್ಲ, ಹೋರಾಟದ ಮುಂದುವರೆದ ಭಾಗ, ಹೋರಾಟಕ್ಕಿಂತಲೂ ದೊಡ್ಡ ಮಟ್ಟಿಗಿನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ರೈಟ್, ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಡೀಟೇಲ್ಸ್ ನಿಮಗಾಗಿ. ಈಗಾಗಲೇ 20 ದಿವಸಗಳಿಗೂ ಹೆಚ್ಚು ಕಾಲ ನಿರಂತರವಾಗಿ ಮಾಡ್ತಾ ಇರುವಂತಹ ಉಪವಾಸ ಸತ್ಯಾಗ್ರಹ ಇದು. ಇಂಥ ಒಂದು ಸನ್ನಿವೇಶದಲ್ಲಿ ಕೇಂದ್ರದ ಪ್ರತಿನಿಧಿ ಸ್ವತಃ ಸಚಿವರು ಮುಂದೆ ಬರಬೇಕಾಗತ್ತೆ, ಮಾತಾಡಬೇಕಾಗತ್ತೆ. ಅವರ ಗೌರವಕ್ಕೇನು ಚ್ಯುತಿ ಬರೋದಿಲ್ಲ. ಬಟ್ ಅಂಥ ಕೆಲಸಗಳಾಗ್ತಾ ಇಲ್ಲ. ನೀಟ್ ಪರೀಕ್ಷಾ ಅಕ್ರಮ ಹಾಗೂ ಪೇಪರ್ ಸೋರಿಕೆಯನ್ನು ವಿರೋಧಿಸಿ ಲಡಾಖ್ನ ಖ್ಯಾತ ಹೋರಾಟಗಾರ ಸೋನಂ ವಾಂಗ್ಚುಕ್ ಜೂನ್ 28ರಿಂದ ಆರಂಭಿಸಿರುವ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ 24ನೇ ದಿನಕ್ಕೆ ಕಾಲಿಟ್ಟಿದ್ದು ದೇಶದಾದ್ಯಂತ ಕ್ರಾಂತಿಯ ಕಿಚ್ಚನ್ನು ಹೆಚ್ಚು ಮಾಡಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, NTA ಅಮೂಲಾಗ್ರ ಪುನರ್ರಚನೆ, ಸಂಸದರ ಭೇಟಿಗೆ ವಿದ್ಯಾರ್ಥಿಗಳಿಂದ ಮುಕ್ತ ಅವಕಾಶ ನೀಡಬೇಕು ಅಂತ ಹೇಳಿ ಪ್ರಮುಖ ಬೇಡಿಯೊಂದಿಗೆ ಕೇವಲ ಉಪ್ಪು ನೀರು ಇದನ್ನಷ್ಟೇ ಸೇವಿಸ್ತಾ ಇದ್ದಾರೆ ಸೋನಂ ವಾಂಗ್ಚುಕ್. ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ ಅಂದಾಜು 9 kgಗೂ ಹೆಚ್ಚು ತೂಕವನ್ನು ಕಳ್ಕೊಂಡಿದ್ದಾರೆ. ಆರೋಗ್ಯ ಸ್ಥಿತಿ ಕೂಡ ಗಂಭೀರ ಹಂತವನ್ನು ತಲುಪಿದೆ. ಸಂಸತ್ ಚಲೋ ವೇಳೆ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜನ್ನು ನಡೆಸ್ತಾರೆ, ಟೆಂಟ್ ಧ್ವಂಸ ಮಾಡ್ತಾರೆ. ಇದಕ್ಕೆ ಜುಲೈ 20ರಂದು ತೀವ್ರ ರೀತಿಯ ಆಕ್ರೋಶ ವ್ಯಕ್ತವಾಗುತ್ತೆ. ಅಂದರೆ ನಿನ್ನೆ ದೆಹಲಿಯ ಹೈಕೋರ್ಟ್ ಆದೇಶದಂತೆ ಸಫ್ದರ್ಜಂಗ್ ಆಸ್ಪತ್ರೆಯ ದಿಗ್ಬಂಧನದಿಂದ ಬಿಡುಗಡೆಯಾಗಿ ಪ್ರಸ್ತುತ ಮೇದಾಂತ ಆಸ್ಪತ್ರೆಗೆ ಸ್ಥಳಾಂತರಗೊಂಡಿದ್ದಾರೆ ಸೋನಂ ವಾಂಗ್ಚುಕ್. ಆದರೆ ಉಪವಾಸ ಮುಂದುವರೆಸಿದ್ದಾರೆ. ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ಸಂಸದರನ್ನು ಭೇಟಿಯಾಗಲು ಅವಕಾಶ ಸಿಗುವವರೆಗೂ ಕೂಡ ಈ ಹೋರಾಟ ನಿರಂತರ ಅಂಥೇಳಿ ಭೀಷ್ಮ ಶಪಥ ಮಾಡಿದ್ದಾರೆ. ಹೌದು, ಕೆಲವೊಮ್ಮೆ ಹೋರಾಟಗಳು ಈ ಹಂತಕ್ಕೆ ಬಂದು ಹೋಗುತ್ತೆ. ಕೆಲವೊಮ್ಮೆ ಹೋರಾಟಗಳು ಶಾಂತಿಯುತವಾಗಿ ನಡೆಯುತ್ತೆ, ದೇಶದಲ್ಲಿ ಸಂಚಲನವನ್ನು ಹುಟ್ಟುಹಾಕತ್ತೆ. ಕಾರಣ ಈ ಹೋರಾಟ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಪಟ್ಟದ್ದು. ಹೌದು, ರಕ್ತಸಿಕ್ತವಾಗಿದೆ. ಸಂಸತ್ ಚಲೋ ಪಾದಯಾತ್ರೆ ಆಗಬಾರ್ದಾಗಿತ್ತು, ಹೀಗಾಗಲೇಬಾರ್ದಾಗಿತ್ತು. ಶಾಂತಿಯುತವಾಗಿ ಒಂದು ಹಂತದಲ್ಲಿ ಪ್ರತಿಭಟನೆ ಆಗ್ತಿದ್ದಾಗ ಅದಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಹಲವಾರು ಮಾರ್ಗಗಳಿದ್ದಾವೆ. ಅದನ್ನು ಕೇಂದ್ರ ಸರ್ಕಾರ ಅನುಸರಿಸಲಿಲ್ಲ. ಕೇಂದ್ರ ಸರ್ಕಾರ ಕೊಡುವಂಥ ಕಾರಣಗಳನ್ನು ವಿದ್ಯಾರ್ಥಿಗಳು ಒಪ್ಪಿಕೊಳ್ತಾ ಇಲ್ಲ. ಸಂಸತ್ ಚಲೋ, ಸಂಸತ್ಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನ, ಲಾಠಿ ಪ್ರಹಾರ ಆಗುತ್ತೆ. ವಿದ್ಯಾರ್ಥಿಗಳನ್ನು ಅಟ್ಟಾಡಿಸ್ಕೊಂಡು ಹೊಡೆಯಲಾಗುತ್ತೆ. ಪರಿಸ್ಥಿತಿಯನ್ನು ಹತೋಟಿಗೆ ತರುವಂಥ ಪ್ರಯತ್ನ, ಲಾಠಿ ಪ್ರಹಾರ. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ನಿಮ್ಮ ಮುಂದೆ. ಸಂಸತ್ನ ಮುಂಗಾರು ಅಧಿವೇಶನದ ಮೊದಲೇ ಆದಂಥ ಘಟನೆ ಇದು. ಸಂಸತ್ನ ಮುಂಗಾರು ಅಧಿವೇಶನದ ಮೊದಲೇ ಆದಂಥ ಘಟನೆ. ಸೋಮವಾರದಿಂದ ಅಧಿವೇಶನ ಆರಂಭ ಆಯಿತು. ಅದಕ್ಕೂ ಪೂರ್ವದಲ್ಲಾದಂಥ ಘಟನೆ. ಸಂಸತ್ ಚಲೋ ಪಾದಯಾತ್ರೆ ಭೀಕರ ಘರ್ಷಣೆಗೆ ಕಾರಣವಾಗ್ಬಿಡ್ತು. ದೆಹಲಿಯ ಬೀದಿಗಳು ರಕ್ತಸಿಕ್ತವಾಗಿಬಿಟ್ಟಿದೆ. ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬ್ಯಾರಿಕೇಡ್ಗಳನ್ನು ಮುರಿದು ನುಗ್ಗಿದ ಸಾವಿರಾರು ಪ್ರತಿಭಟನಾಕಾರರು. ಇದನ್ನು ತಡೆಯೋದಕ್ಕೆ ಪೊಲೀಸರು ಮಾಡಿದಂಥ ಲಾಠಿ ಚಾರ್ಜ್, ಅಶ್ರುವಾಯು ಪ್ರಯೋಗ, ಇಂಟರ್ನೆಟ್ ಸೇವೆ ಸ್ಥಗಿತ, ಒಂದ-ಎರಡ. ಈ ಕಾದಾಟದಲ್ಲಿ 118 ಪೊಲೀಸ್ ಸಿಬ್ಬಂದಿ, 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅಗೇನ್ 118 ಪೊಲೀಸ್ ಸಿಬ್ಬಂದಿ, 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತೀವ್ರವಾಗಿ ಗಾಯಗೊಂಡಿದ್ದಾರೆ. 70ಕ್ಕೂ ಹೆಚ್ಚು ಮಂದಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸೌರವ್ ದಾಸ್ ನೇತೃತ್ವದ ವಿದ್ಯಾರ್ಥಿ ನಿಯೋಗ ಬಿಜೆಪಿ ಅಧ್ಯಕ್ಷ JP ನಡ್ಡಾ ಅವರನ್ನು ಭೇಟಿಯಾಗಿದೆ, ಚರ್ಚಿಸಿದೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಕೂಡ ಹಿಡಿದಿದೆ. ಒಂದು ಕಡೆ ಆಸ್ಪತ್ರೆ ಹಾಸಿಗೆಯಲ್ಲೇ ಉಪವಾಸವನ್ನು ಮುಂದುವರಿಸುವಂತಹ ಸೋನಂ ವಾಂಗ್ಚುಕ್ ಬೆಂಬಲದೊಂದಿಗೆ ಈ ಹೋರಾಟವನ್ನು ಇನ್ನೂ ಕೂಡ ತೀವ್ರಗೊಳಿಸುವುದಾಗಿ ಈಗಾಗಲೇ ವಿದ್ಯಾರ್ಥಿ ಪಡೆ ಶಪಥವನ್ನು ಮುಂದುವರೆಸಿದೆ. ಇನ್ನು ಭಾರತವನ್ನು ಬಾಂಗ್ಲಾ ಮತ್ತು ನೇಪಾಳ ಮಾಡ್ತೀವಿ ಅಂತ ಏನಾದರೂ ಹೇಳಿಕೆಯನ್ನು ಕೊಟ್ಟರೆ, ಯಾಕಂದರೆ ಇಂಥ ಯುದ್ಧದ ಸನ್ನಿವೇಶದಲ್ಲಿ ಇಂಥ ಒಂದು ಆಕ್ರೋಶ ಅನ್ನೋದು ಹೆಚ್ಚಾಗಿದೆ ಅನ್ನೋದಾದರೆ, ಯಾಕಂದರೆ ವಿದ್ಯಾರ್ಥಿಗಳು ಸಿಡಿದಿದ್ದರೆ, ವಿದ್ಯಾರ್ಥಿಗಳು ಪ್ರತಿಭಟನೆಯ ಹಾದಿಯನ್ನು ಹಿಡಿದ್ರೆ ಅದು ಯಾವ ವಿಕೋಪವನ್ನು ಕೂಡ ತಲುಪಬಹುದು. ಆ ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದರೆ ಒಂದೊಂದು ಹೇಳಿಕೆಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಆಯಾಮದಲ್ಲಿ ಸಂಸತ್ ಚಲೋ ಮೆರವಣಿಗೆಯ ವೇಳೆ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿದೆ ಕೆಲವೊಂದು ಘೋಷಣೆಗಳು.
ನೀಟ್ ಪರೀಕ್ಷಾ ಅಕ್ರಮದ ವಿರುದ್ಧ ನಡೆದಂತಹ ಸಂಸತ್ ಚಲೋ ಮೆರವಣಿಗೆಯ ವೇಳೆ ದೇಶದಾದ್ಯಂತ ವ್ಯಾಪಕ ಚರ್ಚೆ ಹಾಗೂ ಆಕ್ರೋಶಕ್ಕೆ ಕಾರಣವಾಗುವಂತಹ ವಿವಾದಾತ್ಮಕ ಘೋಷಣೆಗಳು ಕಂಡುಬಂದಿರುವುದು ಆತಂಕಕ್ಕೆ ಕಾರಣವಾಗಿದೆ. ಹೌದು, ಪ್ರತಿಭಟನಾಕಾರರು ಪೊಲೀಸರ ವಾಹನಗಳನ್ನು ಧ್ವಂಸಗೊಳಿಸಿ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದ್ದು ನ್ಯಾಯಯುತ ಯುವ ಹೋರಾಟದ ಹಾದಿಯನ್ನು ತಪ್ಪಿಸುವುದಕ್ಕೆ ದೇಶ ವಿರೋಧಿ ಶಕ್ತಿಗಳ ಕೈವಾಡ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಸಂಸತ್ ಭವನವನ್ನೇ ಕೆಡವುತ್ತೀವಿ, ನೋ ಇಟ್ ಇಸ್ ನಾಟ್ ಗುಡ್, ಈ ಥರದ ಘೋಷಣೆಗಳು ಕೂಗಿದ್ದಾರೆ. ಯಾಕಂದರೆ ಇದು ವ್ಯತಿರಿಕ್ತವಾದಂತಹ ವಿವಾದಗಳಿಗೆ ಕಾರಣ ಆಗುತ್ತೆ. ಘೋಷಣೆಗಳು ದೇಶದ ಜನತೆ, ವಿದ್ಯಾರ್ಥಿಗಳು ಆ ಪ್ರತಿಭಟನೆಗಳನ್ನು ಗಮನಿಸಬೇಕಾದ್ರೆ ವ್ಯತಿರಿಕ್ತವಾದಂತಹ ಪರಿಣಾಮಗಳನ್ನು ಬೀರುತ್ತೆ. ಇನ್ನು ಮುಂದಿನ ವಿಚಾರವನ್ನು ನೋಡ್ತಾ ಹೋಗೋಣ. ಹೌದು, ಪೇಪರ್ ಸೋರಿಕೆ ಏನಿದೆ ಅದು ಅಕ್ಷಮ್ಯ ಅಪರಾಧ. ಪೇಪರ್ ಸೋರಿಕೆ ಏನಿದೆ ಅದೊಂದು ಅಕ್ಷಮ್ಯ ಅಪರಾಧ, ಮಹಾಪಾಪ. ನೀಟ್ ಅಕ್ರಮದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಕಡೆಗೂ ಮೌನ ಮುರಿದಿದ್ದಾರೆ. ಹಿ ಸ್ಪೋಕ್, ಮಾತಾಡಿದ್ದಾರೆ. ಜಾಣ ಮೌನವನ್ನು ಅನುಸರಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ. ಪ್ರತಿಪಕ್ಷಗಳ ಆರೋಪವನ್ನು ಉಲ್ಲೇಖ ಮಾಡೋದಾದರೆ ಸುದೀರ್ಘ 12 ವರ್ಷ ದೇಶದಲ್ಲಾಗಿರುವಂಥ ಹಲವಾರು ಘಟನೆಗಳಿಗೆ ಮೋದಿ ಮಾತಾಡೇ ಇಲ್ಲ, ನರೇಂದ್ರ ಮೋದಿಯವರು ಮಾತಾಡೇ ಇಲ್ಲ. ಕಡೆಗೂ ಈ ವಿದ್ಯಾರ್ಥಿಗಳ ಹೋರಾಟ ಯಾವಾಗ ತಾರಕಕ್ಕೇರ್ತೋ ಆಗ ಮಾತಾಡಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡುವಂತಹ ಯಾರನ್ನೂ ಕೂಡ ಬಿಡೋದಿಲ್ಲ ಅಂತ ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮಾತಾಡ್ತಿದ್ದಾರೆ ಅನ್ನೋದಾದರೆ ಅದಕ್ಕೆ ಟೀಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಅದನ್ನು ಆಕ್ಸೆಪ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಯಾರೋ ಮಾತಾಡ್ತಿರೋದಲ್ಲ, ದೇಶದ ಪ್ರಧಾನಿ ಮಾತಾಡ್ತಿರೋದು. ದೋಷಮುಕ್ತ ಪರೀಕ್ಷಾ ವ್ಯವಸ್ಥೆಯನ್ನು ರೂಪಿಸೋದಕ್ಕೆ ಅತ್ಯಂತ ಕಠಿಣ ಕಾನೂನನ್ನು ಜಾರಿಗೆ ಸನ್ನದ್ಧ ಅನ್ನುವಂತಹ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ. ಯಾವಾಗ ಸರ್ಕಾರದ ಭರವಸೆ ಅನ್ನೋದು ಲಭ್ಯ ಆಯಿತೋ ಅಭಿಜಿತ್ ದೀಪ್ಗೆ ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ. ಹೌದು, ಅಂದರೆ ಪರಿಸ್ಥಿತಿಗಳು ಯಾವ ರೀತಿ ವಿಕೋಪಕ್ಕೆ ಹೋಗುತ್ತೆ ವೆನ್ ಸರ್ಕಾರ ಅನ್ನೋದು ರಿಯಾಕ್ಟನ್ನು ಸಕಾಲಕ್ಕೆ ಮಾಡುವುದಿಲ್ಲ, ಆವಾಗ ಯಾವ ರೀತಿಯ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅನ್ನೋದನ್ನು ನೀವು ನೋಡಿದ್ದೀರಿ. ಅದಕ್ಕೆ ಉದಾಹರಣೆ, ಜ್ವಲಂತ ಉದಾಹರಣೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ. ಸೊ ಇವತ್ತಿನ DNA ನೀವು ಗಮನಿಸಿದ್ದೀರಿ, ಒಂದು ಕಡೆ ಅಮೆರಿಕ ಮತ್ತು ಇರಾನ್ನ ಯುದ್ಧ, ಮಗದೊಂದು ಕಡೆ ರಷ್ಯಾ ಮತ್ತು ಉಕ್ರೇನ್ನ ಯುದ್ಧದಲ್ಲಿ ಭಾರತದ ನಾವಿಕರ ಸಾವು, ಭಾರತದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅಂತ ಹೇಳಿ. ಮೂರನೇದಾಗಿ ನೀವಾಗಲೇ ಗಮನಿಸಿದ್ರಿ, ಪಾಕಿಸ್ತಾನ ಈಗಾಗಲೇ ಕೊಟ್ಟಂಥ ಹೇಳಿಕೆಗಳು ಕುಡಿಯೋ ನೀರಿಗೆ ಯಾವ ರೀತಿ ಇವತ್ತು ಕೆನಡಾಕ್ಕೆ ಅಂಗಲಾಚ್ತಾ ಇದೆ ಅಂತ. ಇನ್ನು ಪ್ರಮುಖವಾಗಿ ರಾಷ್ಟ್ರದಲ್ಲಾಗಿರುವಂಥ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಪ್ರತಿಭಟನೆಯ ಹಾದಿ ಏನಿತ್ತು ಅನ್ನೋದನ್ನು ಡೀಟೇಲ್ ಆಗಿ ಇವತ್ತು ನೀವು ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ, ನಾಳೆ ಸರಿಯಾಗಿ 8 ಗಂಟೆಗೆ ಇದೇ DNA 5 ಪ್ರಮುಖ ವಿಚಾರಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ಹಾಜರಾಗ್ತೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.